ಡಿ.ಕೆ. ಶಿವಕುಮಾರನ ಎಡ್ಡೆ ಪುಗರಿಯರಾರು ಹಿರಿಯ ಮುಖ್ಯಮಂತ್ರಿ ಬಂಡೇರು ಬಂಡೆ ಉದಯ ಶೆಟ್ಟಿ ಎಷ್ಟು ಸೀಟ್ ಕೊರೊಡ್ಚಿ ಈ ಮುರುಳಿಯ ಒಂಜಿ ಒಂಜಿ ಬೈದು ಐತ ಪುದಾರ್ ಬಂಡದು ಗೊತ್ತು ಅವು ಹೊಲ್ತು ಬೈದು ಹೆಂಗೆಲ್ಲ ಗೊತ್ತು ಐತ ಪುದಾರ್ ಬಂಡದು ಮೆಲ್ಲ ಒಂಜಿ ದಕ್ಕದು ಪೋತೇರು ಐಟ್ ಕೆಲವು ಜನ ಬಂದ್ಪೇರು ಉಡುಪಿ ಜಿಲ್ಲೆಡು ಐನೆಲ್ಲ ಬರ್ಪುಂಡು ಏನ ಲಾಟ್ರಿ ಅವು ಎಂಕಲ್ನ ಜವನೇರಿಗೆ ಪೊಯ್ಯದಾಗಲೇ ಕೇಸ್ ಪಾಡ್ದು ಕಾಂಗ್ರೆಸ್ ಆಗಲೇ ಕೇಸ್ ಇಜ್ಜಿಗೆ ಅವಳು ಸ್ಟೇಷನ್ ಬೋನಾಗ ಕಾಂಗ್ರೆಸ್ BJP ಅವನು BJP ಹಾಕಿ ಕೇಸು ಇವನು ಕಾಂಗ್ರೆಸ್ ಅವನಿ ಬಿಡಿ ಅಲ್ಲಿ ಇಲ್ಲದ ಶೆಟ್ರ್ ಫೋನ್ ಮಾಡ್ತಾರೆ ಕಡೆ ಅವಶ್ಯಕತೆ ದಾಂತಿಪ್ಪನಾಗ ಪಾತೆರೊಂದು ಪೋದುಂಡಾಗ ಕಾಂಗ್ರೆಸ್ ತಗಲ್ಲ ಕಾಪುಣ ಹೆಂಗಲ್ಲ ಬೇರ ಅವು ಅಂಚ ಅವರ ಬಲ್ಲಿ ಕಾಂಗ್ರೆಸ್ಗೆ ಜನ ಈ ರಾಜ್ಯೋಡು ಅಧಿಕಾರ ಕೊಡ್ತೇರು ಬೋಡಾಯಿನಾಥ್ ಸುಳ್ಳು ಪಂಡದ ಅಧಿಕಾರವನ್ನು ಗೆತ್ತೊಂದೇರು ಕಾರ್ಕಳ ಕ್ಷೇತ್ರದ ಜನಕಲೆ ಗೊತ್ತುಂಡು ನಮ್ಮ ಕ್ಷೇತ್ರದ ಶಾಸಕರೇ ವಾರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಲ್ದಿರ ಬಂಡದು ಮೂಲುಂತಿನ ಪ್ರತಿ ವರಿಯಾಗಲ್ಲ ಕಾಂಗ್ರೆಸ್ ತಗಲಿಗೆ ಸೇರ್ದಿಲ್ಲ ಗೊತ್ತುಂಡು ಆಗಲ್ಲ ಊರುಡು ಪೋನಗ ವಾರೀತಿದ ಕಾಲ್ ಸಂಕೋಲ ಆತ ಕಾಂಕ್ರೀಟ್ ರೋಡುಲಾತ ಕರೆಂಟ್ ಆತ ಕಾಡು ಗುಡ್ಡೆಗೆಲ್ಲ ಕರೆಂಟ್ ಆತ ರಡ್ಡಿ ಇಲ್ಲಾಗ ಓಡೆಗೆ ಅವಶ್ಯಕತೆ ಉಂಡ ಅಡೆಗೆಲ್ಲ ರೋಡ್ ಆತಂದು ಕರೆಂಟ್ ದಾಂತನಾಡೆಗೆ ಇಡೀ ತಾಲೂಕು ಕರೆಂಟ್ ಮಲ್ತು ಕೊಡ್ತು ಕಾಂಗ್ರೆಸ್ ತಗಲಿಗೆ ದಾಲೈಜಿ ಕಾಂಗ್ರೆಸ್ ತಗಲು ಅಧಿಕಾರಕ್ಕೆ ಬತ್ತಿ ಬೊಕ್ಕ ಒಂಜಿ ಮೋರಿ ಒಂಜಿ ಪಂಚಾಯತಿಗೆ ಕೊರ್ಪುಲ ಕಲೈಜಿ ಪೂರಾ ದುಡ್ಡನ್ನು ಏರ್ಯಾರನ್ನ ಸಂವಿಧಾನ ರಕ್ಷಣೆ ಮಲ್ಪ ಬಣ್ಣದು ಓಟು ಕೇಂಡೇರು ಸಂವಿಧಾನದ ಧೂಳಿ ಪಟ ಮಲ್ತು ಮಾಡಿರು ಹಿಂದುಳಿದ ವರ್ಗದಾಗೆಲ್ಲ ದುಡ್ಡು ತಿಂದೇರು ವಾಲ್ಮೀಕಿ ಮೊಘಲ ಸಮುದಾಯದಾಗೆಲ್ಲ ದುಡ್ಡು ತಿಂದೇರು SC ST ಗಿತ್ತಿನ ಬೋಡಾಯಿನಾಥ್ ಸಾವಿರಾರು ಕೋಟಿ ರೂಪಾಯಿನ ಈ ನಿಗಲೆಗೆ ಫ್ರೀ ಕೊರ್ಪ ಮಾಡೋದು ತಿಂದೇರು ಎಂಕಲು BJP ತಗಲು ರಾಜ್ಯದ ಪತ್ತಿನ ಒಲ್ತು ಒಡೆಮುಟಲ್ಲ ಒತ್ತಾಯ ಮಲ್ತ ನಿಗುಲು ಸುಳ್ಳು ಪನೊಂದು ಈ ಮಂತ್ರಿ ನಗುಲು ನಿಗುಲು ದುಡ್ಡು ತಿನ್ನೊಂದುಲ್ಲಾರು ನಿಗುಲು ಹಗರಣ ಮಲ್ತೊಂದುಲ್ಲಾರು ಜನಕ್ಕಲಿಗೆ ಫ್ರೀ ಕೊರ್ಪೆ ಅಂದದು ನಿಗಲ್ನ ಆ ಸಂಖ್ಯೆ ಒಂದೇ ಸರಿಜಿ ನಿಗುಲು ಶ್ವೇತಪತ್ರ ಜನಕ್ಕಲ್ಲಿ ಎದುರು ಕೊಣಲೆ ಕಾಣೆ ಪೇಪರ್ ಓದನಾಗ ಇಪ್ಪಾಡು ಈತ ಲಕ್ಷ ಈತ ಕೋಟಿ ಜನಕ್ಕೆ ಫೆಸಿಲಿಟಿ ಕೊರ್ಯ ಈತ ದೊಡ್ಡ ಅಂಕಿಅಂಶ ಕೊರಲೆ ಈತ ಜನಕ್ಕೆ ಈತ ಆಪುಣೊಂದು ಸುಳ್ಳು ಬಂಡಾರ ಯಾನು ವಿಷಯನು ಚೂರು ಬೇತೆ ರೀತಿ ಪಾತೇರಿಯ ದೇಪಣ್ಣ ಮಾತೆರ್ಲ ಪಂಡೇರಿತ್ತೆ ಉಮಿಕಲ್ ಬೆಟ್ಟದ ಅವು ಮಲ್ಲ ವಿಷಯ ಐತೆ ವಿಷಯನು ಮಸ್ತ್ ಜನ ಬಂತೇರು ಯಾಪಣ್ಣಿ ಸರ್ಕಾರನೇ ಫೇಲ್ಯೂರ್ ಒಂದು ಈ ಕಾಂಗ್ರೆಸ್ ಸರ್ಕಾರ ಒಡೆಮುಟ್ಟ ನೀಚ ಬುದ್ಧಿ ಬಂಡ ಮೂಲ್ಕೆಲ್ಲ ಪುಡಾರಿನಾಗಲು ಉಲ್ಲೇರು ಕಾಂಗ್ರೆಸ್ತ ಅಲ್ಪ ಈ ಪೊಲೀಸ್ ಸ್ಟೇಷನ್ ತಹಶೀಲ್ದಾರ್ ಆಫೀಸ್ ಈ ರೀತಿಯ ಅಡ್ಜಸ್ಟ್ಮೆಂಟ್ ಮಲ್ತೊಂದು BJP ದಾಗಲೇನು ಕಂಟ್ರೋಲ್ ಮಲ್ಪೊಡು ಪುನಃ ಒಂಜಿ ಸಿದ್ಧಾಂತ ಇಡೀ ರಾಜ್ಯೋಡು ನಡಪುಂಡು ಆಂಡ ಕೋಟ್ಯಾಂತರ ಜನ BJP ದಾಗಲು ಉಲ್ಲೇರು ನಿಗಲೆಗೆ ಏರೆಲ್ಲ ಒಂಜಿ ರಡ್ಡು ಜನಕ್ಕಲೇನು ಕಂಟ್ರೋಲ್ ಮಲ್ತಿಗಿನ BJP ಕಂಟ್ರೋಲ್ ಆಪುಚ್ಚಿ ಒಂಜಿ ವೇಳೆ ಎಂಕಲು ಮುತ್ತಿಗೆ ಸುರು ಮಲ್ತಣ್ಣ ಅಂಡ ಎಂಕಲೇನು ಉಂತಾರ ಈ ಕಾಂಗ್ರೆಸ್ ಸಾಧ್ಯ ಇಜ್ಜಿ ಅಂಚಿನ ಶಕ್ತಿ ಈ BJP ಉಂಡು ಆಂಡ ಎಂಕಲು ಫೋರ್ಜರಿ ಮಲ್ಪರಬಲ್ಲಿ ನ್ಯಾಯಯುತವಾದ ಈ ರಾಜ್ಯೋಡು ಈ ತಾಲೂಕುಡು ಬೋಡಾಯಿನಾಥ್ ಎಡ್ಡೆ ಕೆಲಸ ಮಲ್ದ ನನಾಥ ಅವು ದುಂಬು ಪಾಡನ್ಪುರ ಉದ್ದೇಶೋಡು ಎಂಕಲು ಶಾಂತಿ ರೀತಿರುಲ್ಲ ಈ ರಾಜ್ಯಗೂ ಎಡ್ಡೆ ದಿನೊಟ್ಟು ನಮ್ಮನ ರಾಜ್ಯದ ಭಾರತೀಯ ನಮ್ಮನ ಎಂಕಲೇ BJP ಇಂದೇ ಬರ್ಪುಂಡು BJP ಬಣ್ಣಗೆ DKC BJP ಬರ್ಪುಣ ವಾತಾವರಣ ಎಲ್ಲ ಕಲ ತೋಜುಂಡು ಬಾಯಿ ತತ್ತ ಬಂಡೆ ಅನ್ ಬೈಲೂರ್ದ ಪೇಂಟೆಡ್ ಆರೆ ಕಾಪುದ ಮಾರಿಯಮ್ಮನ ನಮ್ಮನ ಮಾತೆರ್ನ ಅಪ್ಪೆ ಈ ಆರ್ನ ಎಡ್ಡೆ ದಿನೊಟ್ಟು ಬೈದೇರು ಸುರೂತ ಪ್ರಸಾದಗೆ ತೊಂಡೇರು ಸುರೂತ ಪ್ರಸಾದ ದೆತೊಂದು ಕಾರ್ಲಾದ ಉಮಿಕಾಲ್ ಗುಡ್ಡೆ ಬರ್ನಾಗ ಅವಳಿಗೆ ಮಿಣ್ಕಿ ತೂತಲ್ಲ ಕೈತನ್ ಐಕೊಂಚೂರು ಪೆಟ್ರೋಲ್ ಬಾಡ್ದು ಬೈರು ದೇವೇರ್ನ ಪ್ರಸಾದಗೆ ತೊಣ್ಯ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ ಅತ್ಯಂತ ಜವಾಬ್ದಾರಿಯುತವಾದ ವ್ಯಕ್ತಿ ಒಂದೇ ವ್ಯಕ್ತಿಗೆ ರೆಡ್ ಪೋಸ್ಟು ಕಾಂಗ್ರೆಸ್ದ ಉನ್ನತ ಹುದ್ದೆ ಪಾರ್ಟಿದ ಅಧ್ಯಕ್ಷೆ ಬಕ್ಕ DCM ಈ ರೆಡ್ ಜವಾಬ್ದಾರಿಯುತನ ವ್ಯಕ್ತಿ ಇನಿ ಮೂಲಭೂತದ ಬಂಡೇರು ಇನಿ ಉದಯ ಶೆಟ್ಟರ್ ಈರಪ್ಪ ಮಲ್ಲೇರನ್ನು ಓಲೈಕೆ ಮಲ್ತೊಂಡ್ರೆ ಒಂಜಿ ಸಭೆ ಮಲ್ದೇರು ಕಾರ್ಲಾಡು ಈರಪ್ಪ ಇಲ್ಲಿ ಯಾಪಲ್ಲ ಅಡ್ಡ ಕಾರ್ ದೀಪೇರು ಮುರಾಣಿ ಭಾಷಣ ಮಲ್ಪನಾಗೆಲ್ಲ ಆರ್ನ ಪುದಾರ ಆರು ಪಂತಜೇರಿ ಹೆಂಗೆ ಗೊತ್ತಿತ್ಲಕ್ಕ ಅವು ಬೇತೆ ಇಶಾರ ಅವು ಆಗೆಲ್ಲ ಆಂತರಿಕ ಇಶಾರ ಬನ್ಪೇರು ಗೋಪಾಲ್ ಭಂಡಾರನ ನಿಗುಲು ಆ ರೀತಿ ಮಾನಹಾನಿ ಮಲ್ತಾರೆ ಎಡ್ಡೆ ವ್ಯಕ್ತಿ ಗೋಪಾಲ್ ಭಂಡಾರ ಎಂಕುಲ್ ಪುಗಾರ್ನ ನಿಗಲಿಗೆ ಅಗತ್ಯ ಇಜ್ಜಿ ಎಂಕಲ್ಲ ಜನ ಅನ್ಪಾರ ನಿಗುಲು ಎಂಕುಲ್ ಪುಗಾರ್ನ ಎಂಕಲ್ಲ ಜನ ಅನ್ಪಾರ ನಿಗಲ್ ನೈಟ್ ಆರೇಗ ಒಂಜಿ ಫೋಟೋಲ ಪಾಡ್ದು ವೇದಿಕೆ ಎಡ್ತೋ ಜಾವ್ಜ ಅಂಚ ಬೆನ್ನಿನಾಗಲೇನು ಪೂರ ಗುರಿಕೆ ಪಾಡೊಂದು ನಿಗುಲು ಸಿಂಹಾಸನ ತಿಕ್ಕೋಡು ಬಂಡ ಅವು ಸಾಧ್ಯ ಇಜ್ಜಿ ಅಂಚಾದಿಪ್ಪನಾಗ ನಿಗುಲು ಈರಪ್ಪ ಮೈಲಿ ನಿಗಲ್ನ ಪಕ್ಷೋಡು ಈಜೇರು ಬಂದ್ಬಿಡೋ ಕಾರಣ ನಿಗಲಿ ಸ್ಪಷ್ಟ ಗೊತ್ತುಂಡು ಆರ್ನ ಉರು ಮಾಲ್ತು ಪೊತ್ತಾಯರು ಗೋಪಾಲ್ ಭಂಡಾರನ ಗೇಟ್ ದೊಂಕಿಯಾರು ತಾಕತ್ ತೋಜಾಯರು ಇತ್ತೆ ನಿಗಲಿಗೆ MLA ಆಡೊಂದು ಉಮೇದ್ ಬರ್ನಾಗ ವರಾನೆ ಓಟು ಕೋರ್ ಬಂಡ ಅವು ಹೆಂಚಾಪುಂಡು ನಿಗುಲು ಮಾಲ್ತಿನ ಸಾಧನೆ ಬೋಡತ್ತಾ
ವೀರಪ್ಪ ಇಲ್ಲರೆ ಮಂಗೆ ಅಲ್ಪರ ಎರೆಗೆಲ್ಲ ಸಾಧ್ಯ 6-5 ವರ್ಷ ರಾಜ್ಯಕ್ಕೆ ಮಲ್ತದ್ದು ಆ ರೀತಿ ಇತ್ತಿನಾರಂದು ಅವು ಮೂಲ ಪಂಡ ಶಬ್ದ ಪಕ್ಕ ಹೆಚ್ಚು ಕಮ್ಮಿ ಅಂಡ ಬೇಜಾರು ಮಲ್ತೊಂಬೇರ ಅಂಚಾದ 6 ಎರೆಗೆಲ್ಲ ನಿಗಲೆಗೆ ಆಶ್ವಾಸನೆ ಕೊರ್ಪುಜೇರು DK ಶಿವಕುಮಾರನ ಎಡ್ಡೆ ಪುಗರಿಯರಾರು ಈರೇ ಮುಖ್ಯಮಂತ್ರಿ ಬಂಡೇರು ಬಂಡ ಉದಯ ಶೆಟ್ಟಿ ಎಷ್ಟು ಸೀಟ್ ಕೊರಡ್ಚಿ ಈ ಮುರುಳಿಯ ಒಂಜಿ ಒಂಜಿ ಬೈದನು ಐತ ಪುದಾರ್ ಬಂಡದು ಬೋತೇರು ಅವು ಒಲ್ತು ಬೈದನು ಹೆಂಗೆಲ್ಲ ಗೊತ್ತು ಐತ ಪುದಾರ್ ಬಂಡದು ಮೆಲ್ಲ ಒಂಜಿ ದಕ್ಕದು ಬೋತೇರು ಗಟ್ಟ ಮಿತ್ತದು ಬೋತೇರು ಈ ಊರ್ದಾಗಲು ಏರ್ಲ ಹೆಡ್ಡೇರ್ನಾಗಲು ಹತ್ತು ಎಂಕುಲು ರೆಡ್ ಬಾತೇರನ ಬೊಕ್ಕ ನಾಲ್ಯದ ಏನಂದು ಎಂಕಲೆಗಳ ನಾಲೆಜ್ ಉಂಟು ಎಂಕುಲು ಭಾರಿ ಸೂಕ್ಷ್ಮ ಜೀವಿಲು ಕರವಳಿದಾಗಲು ಅಂಚಾದು ಕಾಂಗ್ರೆಸ್ಗೆ ಈ ರಡ್ಡು ಅವಳಿ ಜಿಲ್ಲೆಯಲ್ಲೂ ಪ್ರಯೋಗಶಾಲೆ ಆತನು ನಿಗುಲು ಪೋಲೆ ಮೂಲ ಉಂತಿನ ಈತ ಜನಲ ಒಂಜಿ RTC ಒಂಜಿ ಜಾಗದ ರೆಕಾರ್ಡ್ ನಿಗುಲು ಕಾರ್ಲದಾಗಲು ಕಾಪು ಬೋಲ್ ಎನ್ಪೇರು ಕಾಪುದಾಗಲು ಬೈಂದೂರು ಬೋಲ್ ಎನ್ಪೇರು ಹೆಬ್ರಿದಾಗಲು ಕುಂದಾಪುರ ಬೋಲ್ ಎನ್ಪೇರು ಮರಲೇ ಈ ಸರ್ಕಾರಕ್ಕೆ ಮೂಲ ಕಾಂಗ್ರೆಸ್ದಾಗಲು ಅವೇ ಪರಿಸ್ಥಿತಿ ಉಂಟು ಒಂಜಿ ಒವೇ ಕೆಲಸ ಆಪುಜಿ ಅವೇನು ಪನ್ಪುನ ಬಿಡ್ದು ಎಂಕುಲು ಅಕ್ಕಿ ಕೊರ್ಪ 10 kg ಕೊಡ್ತೇವೇಂಡೇರು 10 kg ರಡ್ಡು ವರ್ಷ ಮುಗಿನು 10 kg ಲೆಜ್ಜಿ ಸ್ವತಂತ್ರ ದೊಡ್ಡಜ್ಜಿ 4 ಜನಕ್ಕೆ ಪಾಡಿಯರು ಎಲ್ಲರಿಗೆ ಕೊಟ್ಟಿದ್ದೇವೇನು ಬೋಟ್ ಏನು ಹಳ್ಳಿಡ್ಬೋದು ಕೇನ್ ಬೇ ನಿಕ್ಕ ಅರಿಕೆ ದೊಡ್ಡ ಬೈದು ನಾನು ಹೆಂಗೆ ಬೈಜಿನ್ ಎರೇ ಕೇಂಡಲ್ಲ 2010 ಹೆಂಗೆ ಬರಂದೆ 4 ತಿಂಗಳು ಅಣ್ಣನ್ ಮೂಲ ಕೇಂಡ ನಾವು ಪೇಪಾಡು ತುಂಡ ಬೈದುಂಡು ಅಪ್ಪಂಡು ಅಗಲೇ ಬರನ್ನ ದೊಡ್ಡವಡೇಂಡು ಈ ಮಂತ್ರಿ ನಗಲು ಮುಕ್ಕು ತಿಂದೇರು ಬಂಡದು ಲೆಕ್ಕಾಚಾರ ತಿಕ್ಕೊಂಡು ಐಕಿ ಎಂಕುಲು ಯಾಪಲ ಪನ್ಪುನು ಶ್ವೇತಪತ್ರ ಹೊರಡಿಸಿ ನೀವು ಇಂಥ ವ್ಯಕ್ತಿಗಳಿಗೆ ಇಂಥ ತಾಲೂಕಿನಲ್ಲಿ ಇಂತಿಷ್ಟು ಜನರಿಗೆ ಕೊಟ್ಟಿದ್ದೇವೆ ನಿಗಲೆ ದಿಂಗರ ಒಂದು ಯೋಜನೆ ಮಲ್ಪೋಡ್ಚಿ ವಾಲ್ಮೀಕಿ ಹಗರಣದ ತೆಲಂಗಾಣ ಕೊರಿಯರ್ ನಿಗುಲ್ ದಗಲ್ಬಜಿ ಮಲ್ತದ ಈ ನಿಗಲ್ನ ಮುಖ್ಯಮಂತ್ರಿ 14 ಸೈಟ್ ದಿಂಗದ ಮಲ್ಲ ಕಂದೋಡಿ ಲೆಕ್ಕಾತನ ಇಡೀ ಜಗತ್ತು ಗೊತ್ತಾತನು ಏತೋ ದಿಂಗಿ ಬಕ್ಕ ಒಂಜಿ ಕಂದೋಡಿ ಆಪಿನಿಗೆ ಗೊತ್ತು ನಿಗಲೆಗವು ಗೊತ್ತುನತ ಆ ರೀತಿ ಇದೆ ಜನ ಮೊಗಲ್ನ ಮುಖ್ಯಮಂತ್ರಿ ಅಂಚಾದಿಪ್ಪುನಾಗ ಟೋಟಲ್ ಹಗರಣದ ಕಿಂಗ್ ನಿಗಲು ಆಂಡಲ DK ಶಿವಕುಮಾರ್ ಉದಯ ಶೆಟ್ಟರಿಗೆ ಸೀಟ್ ಇಜ್ಜಿ ಬಣ್ಣೆ ಎಂಕ ಭಾರಿ ಬೇಜಾರುಂಟು ಮೇರು ಮೂಲ ಎಂಕಲ್ನ ಮಿತ್ತ ಅಡಿಮೇಲೆ ಬೂರ್ಬೇರು ಎಂಕಲ್ನ ಪಕ್ಷದ ಕಾರ್ಯಕರ್ತರಿಗೆ ಪೂರ ಕೇಸ್ ಪಾಡ್ಬೇರು ಪೂರಾ ಮಲ್ಪುನ ಮೇರು ಸೀಟ್ ಮುರ್ಲಿಗೆ ಈ ರೀತಿದ ಒಂಜಿ ಅನ್ಯಾಯ ನಡುತ್ತೊಂದು ನೇರು ಕೊಪ್ಪಡಿಜ್ಜಿ ಲೆಪ್ಡೌನು ಪೇಮೆಂಟ್ ಲೆಪ್ಡೌನ್ ಸುಧೀರ್ ಮರ್ಲಿ ಏನ ಬನ್ಪರ ಮರ ನಿಗುಲ ಏಪಾಡ ಒಂಜಿ ಜನ ಲೆಪುಡ ಬೇರೆ ಎರೆಗ ನೆರ್ಪಾದ ಕಡಬಿಡ್ಪೇರು ಘಾಟಿ ಇರ್ತೆ ಅಂಚಿರ್ದು ಬರ್ಪುಣು ಬೆಂಗಳೂರು ತುಮಕೂರು ಅನ್ಪೇರು ಕೆಲ ಜನ ಮೊಗಲು ಕೊಪ್ಪ ಸಿಂಗಿಯರ್ ಇನ್ಪೇರು ಓಲೊಂದು ಸ್ವತಂತ್ರ ಇಜ್ಜಿ ಒಟ್ಟಾರೆ ಬರ್ಪೇರು ನೆರ್ಪೇರು ಬೋಪೇರು ಎಂಕುಲು ಈ ವಿಧಾನಸಭಾ ಕ್ಷೇತ್ರದ ಜನಕುಲು ಎಂಕುಲು ಏಪಲ ಹೋರಾಟ ಮಲ್ಪುವ ಈ ಊರದ ಜನಕುಲೆ ಅನ್ಯಾಯಂಡ ರಸ್ತೆ ಹಿಡ್ಕೊಳ್ಳೋದು ರಸ್ತೆ ತಡೆ ಮಲ್ಪರ್ಲ ತಯಾರುಲ್ಲ ಒವೇ ರೀತಿಯ ಕಾನೂನು ಹೋರಾಟಗಳು ಎಂಕುಲು ರೆಡಿ ಉಲ್ಲ ಈ ರೀತಿಯ ನಾಟಕಗಳು ಎಂಕುಲು ಕ್ಷಮಿಸಾವುಜ ಪನ್ಪುಣ ಪಾತ್ರ ನಿಗುಲು ನೆನಪುದಿಲ್ಲ ಈ ಉಮಿಕಲ್ ಗುಡ್ಡದ ವಿಷಯ ನಮಕ್ ಮಾತಾರೆಲ್ಲ ಗೊತ್ತುಂಡು ಮೂಲಕ ಬೈಲೂರದ ಪರಿಸರ ಪುನಃ ತಂತ್ರದಾರ ನಗಲೇನು ಪೂರ ಲೆತ್ತದ ಎಂಕಲ್ನ ಅಧಿಕಾರಿ ನಗಲು ಮಾತಾರ ಸೇರಿದ ಈ ಭಾಗದ ಪ್ರಮುಖರು ಹಿರಿಯರ ನಗಲು ಉಮಿಕಲ್ ಗುಡ್ಡೆಡ್ ಬಟ್ಟ ನಗಲೇನು ಲೆತ್ತದ ಈ ಜಾಗ ಎಂಚಾಂಡು ಪೌರ ತೆರಿದಿನ ನಮಕ್ ಮಾತಾರೆಲ್ಲ ಗೊತ್ತುಂಡು ಪ್ರಶಾಂತ್ ಅಣ್ಣ ಇರ ಮುಲ್ತ ಗುತ್ತದ ಇಲ್ಲದಾರ ಪ್ರಶಾಂತ್ ಅಣ್ಣ ಗೊತ್ತುಜ ಎದುರು ಇರೆಗೆ ಕ್ರಷರ್ ಇಪ್ಪುನಾಗ ಬೈಲೂರು ಪ್ಯಾಂಟೆ ಬಂದಿನ ಗೊತ್ತುಂಡ ಈ ಕಾಂಗ್ರೆಸ್ದಾಗ ಕ್ರಷರ್ ಇಪ್ಪುನ ಬೈಲೂರು ಪ್ಯಾಂಟೆ ಗುಡುಮ್ಮ ಅಂದದ ಅವಲ್ಪೂರ್ನಾಗ ಮೊಗಲ ಎರೆಲ್ಲ ಗೊತ್ತಾತುಜ ಇತ್ತೆ ಮಾತ್ರ ಮೂಲ ಪರಶುರಾಮನ್ ಉಂತಾವು ಅನ್ಕಿನ ಕಾಂಗ್ರೆಸ್ ಆಗಲೇ ಉರಿಲಾಕಿದ್ದೀನಿ ಎಂಚಾವು ಬಲ್ಲ ಈರೊಂದು ಆನ್ಸರ್ ಬರಲಿ ಒಂದು ಭಾಷಣ ಹತ್ತೊಂದು ಒಂದು ಹೋರಾಟದ ವಿಷಯ ಸತ್ಯ ಉಂಡಾತು ಓಡು ಆ ಅಷ್ಟಮಂಗಳ ಪ್ರಶ್ನೆ ಸತ್ಯ ಉಂಡಾತು ಒಪಿನಿ ಅವು ಮಗುಲು ಈ ರೀತಿ ಉಪದ್ರ ಕೊರ್ಪುಂದಾನೆಂದು ಓಲಾಂಡಲ ಪಿದೈಡು ಒಂಜಿ ಎಡ್ಡೆ ಜಾಗಡ ಅಷ್ಟಮಂಗಳ ಪಾಂಡ ಮೊಗಲ್ನ ಉಪದ್ರದಾನಿ ಸುರಾತನಿಂದ ಅವಳು ತೋಜೋಡು ಫಸ್ಟ್ ಮೊಗಲೇ ದಾನೇಸ್ ಪರಶುರಾಮೆ ಉಂತುಂಡ ಹೊರ ಕಾರ್ ಸರಿ ಜಿಂದೇರು ಇತ್ತೆಪುರ ಬಂದ್ಪೇರು ಅವು ದೊಮ್ಮುಗೆ ದಾಲಾತಿಜಿ ಒಂದು ಕಾರ್ ಮಾತ್ರ ಕಂಚಿದ ಬಾಡಿ ಒಡೆಯತನ ಬಂಡ ಬಾಡಿ ತಿಕ್ಕರ ಬಿಡ್ಬಿಜಾರು ಬಾಡಿ ತಿಕ್ಕೊಂಡು ಅವಳ ಕಂಚಿದ ಆಪುಡು ಅಂಚದ ಮಲ್ತಿನೇ ಸರಿ ಜಿಂದಾಣ ಆಯನ ಮಿತ್ತು ಕೇಸ್ ಬಂಡ್ ಏತ ಅನ್ಯಾಯ ಮಿತ್ತು ಪೋಯಿನ ರಸ್ತೆಗೆ ಮಣ್ಣು 10 ಲೋಡ್ ಮಣ್ಣು ರಾತ್ರಿ ಪಾಡ್ಬರತ್ತ ಏರ್ನಲ್ಲ ಉನ್ಪಿನ ಬಟ್ಟಲ್ಗೆ ನಿಗಲು ಕಲ್ಲು ಮಣ್ಣು ಪಾಡಿನ ಜನಕುಲು ನಿಗಲು ಆ ರೀತಿ ಮೂಲ ಆಪಾರಂದು ಹೆಂಗೆ ಗೊತ್ತಾಪಜಿ ದುಂಬುಗು ಮಲ್ಲ ಶೀಟದ ಆಸೆ ಉಂಡ ಅಂಡ ಒರಿಯನ ಬಂಜಿಗೆ ಕಾರ್ದಿದ್ದು ನಿಗಲು ಏರ್ಲ ಉದ್ದಾರ ಆಬ್ಜಾರ ನಮಲಾತೆ ಆಯಗಿಂಬೆ ಕಾಂಗ್ರೆಸ್ ಆಗತ್ತೆ ಮನುಷ್ಯತ್ವ ಬೋಡು ನಮ್ಮ ಮೂಲ ಅಪ್ಪೆ ಮಾರಿಯಮ್ಮನ ಕ್ಷೇತ್ರದ ಎದುರಡು ನಮ್ಮ ಮುಲ್ಪ ಪಾತೆರೊಂದುಲ್ಲ ಸುಳ್ಳು ಪಾತೆರ ಬಲ್ಲಿ ರಾಜ ಬೀದಿಡು ಪಾತೆರೊಂದುಲ್ಲ ರಾಜ ಮಾರ್ಗೋಡು ಪಾತೆರೊಂದುಲ್ಲ ಎರೇಗಲ ಪೋಡಿನ ಅವಶ್ಯಕತೆ ಇಜ್ಜಿ ಏರ್ಲ ಮಿತ್ತಡು ಬೈದಿನೇ ಅತ್ತು ಕಿಂಜ ಮಟ್ಟದ ರಾಜಕೀಯ ಮಲ್ತದ ಬತ್ತಿನಾಗ ಅನುಭವ ಇಪ್ಪುಣು ಮಧ್ಯೋಡೆ ದೊಡ್ಡದ ಪೋರ್ಸುಡು ರಾಜಕೀಯ ಬತ್ತದ ಎರಾಪಿರಿ ಆದ ಬೋಪುಣುಂದು ಎಂಗೇರ ಬಂತೇರು ಹೆಂಗೆ ಗೊತ್ತುಜ್ಜಿ ಎಂಕಾತ ಅನುಭವ ಇಜ್ಜಿ ಏರ ಬಂತೇರು ಅಂದಾತ ನಿಗಲೇ ಗೊತ್ತು ಆತೆ ಅಂಚಾದಿಪ್ಪುನಾಗ ಮೂಲ ರಾಜ್ಯಕ್ಕೆ ಸ್ಪಷ್ಟವಾದಿಪ್ಪಡು ಒಂಜಿ ಬೈಲೂರದ ಜನಕಲೆ ಗೊತ್ತುಂಡು ಒಂದು ಧಾರ್ಮಿಕ ಕ್ಷೇತ್ರ ಅತ್ತು
ಎಂಕಲ್ ಒಂಜಿ ವ್ಯಕ್ತಿನ ಐತೆ ಬೋಡಾಯನತ್ ಅಗೋಳಿ ಮಂಜಣ್ಣೆ ಎನ್ನುಂಡು ಅಗೋಳಿ ಮಂಜಣ್ಣೆ ಬೆತ್ತ ಬೇತ ಜನಕೊಲ್ಲ ಎಂಕುಲು ಜೀವನ ಚರಿತ್ರೆ ಬರೆಪ ಅವೇ ರೀತಿ ಪರಶುರಾಮರನಲ್ಲ ಒಂಜಿ ಜೀವನ ಚರಿತ್ರೆ ನನ್ನ ದುಂಬುಗು ಇತ್ತೆ ಎಂಕೆಲೆ ಗೊತ್ತುಂಡು ಪರಶುರಾಮರನ ಬಗ್ಗೆ ಗೊತ್ತುಂಡು ಅಮ್ಮೆರನ ಪಾತರ ಪಾಲಿಸೇರು ಅಪ್ಪೆನ ತರೆ ಕಟ್ತೇರು ಒಂದು ಮಾತು ನಮಗೆ ಗೊತ್ತುಂಡು ದುಮ್ಮದ ದಿನೊಟ್ಟು ಈ ಜೋಕುಲೆಗೆ ಒಂದು ಮಾತು ಗೊತ್ತಾಬುಜಿ ಇಂಗ್ಲೀಷ್ ಮೀಡಿಯಮ್ದಾಗಲೇ ಗೊತ್ತಾಬುಜಿ ಐಕೆ ಎಂಕುಲ್ ಥೀಮ್ ಪಾರ್ಕ್ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕೋಟಿ ಚೆನ್ನಯ್ಯರು ಒಲ್ತು ಬತ್ತೇರು ದಾದ ಮಲ್ತೇರು ಗೆಜ್ಜೆಗಿರಿತ ಕತೆದಾದ ದೇಯಿ ಬೈದೇದಿನ ಕತೆದಾದ ಈ ಕಾರಣಕ್ಕೆ ಎಂಕುಲು ಥೀಮ್ ಪಾರ್ಕ್ ಮಲ್ಪುವ ನನಾತುಂಡು ಕೊಡಮಂದಯ್ಯನ ಪುದಾರ್ ಬಂಡ ಕೊಡಮಂದಯ್ಯದಾದ ಇಂಚನ ಮಾತು ಒಂಜಿ ಜನಕಲೆ ಗೊತ್ತಾವಡುಂದು ದೇವಸ್ಥಾನ ಇಪ್ಪುನ ಗರಡಿ ಇಪ್ಪುನ ಪೂರಾ ದೈವ ದೇವರ ಅವು ಧಾರ್ಮಿಕ ಕ್ಷೇತ್ರ ಅವೇನು ಈ ರೀತಿ ಮಲ್ಪರಾಬುಜಿ ಗುಡ್ಡೆದ ಮೆತ್ತ ಕುಶಿಬತ್ತಿನವಳು ಮಲ್ಪರಾಬುಜಿ ಒಂದು ಪೂರ ಅನುಮತಿ ಉಂಡು ಬಟ್ಟಣಗಳೆಲ್ಲ ಕೇಂದ್ರ ಪೂರ ಧಾರ್ಮಿಕ ಅಲ್ಪ ಜಾಗಲೇಡು ಶುದ್ಧಾಚಾರ ಮಲ್ಪ ಒಂಜಿ ಕೊಟ್ಟೆ ಕಟ್ಟುಂಡ ಒಂಜಿ ಕಿದೆ ಕಟ್ಟುಂಡ ನಮ್ಮ ಬಟ್ಟಣಲೆಪ್ಪ ಹಳ್ಳಿಡು ಒಂಜಿ ಐನ್ಸೆನ್ಸ್ದ ಇಲ್ಲ ಮಲ್ಪುಂಡ ನಮ್ಮ ಬಟ್ಟಣಲೆಪ್ಪ ಆಯ್ತಾ ಅರ್ಥ ಅವು ಧಾರ್ಮಿಕ ಅತ್ತವು ಆ ಧಾರ್ಮಿಕ ವಿಧಿವಿಧಾನ ಅದೇ ಆಪುನು ಈ ಉಮಿಕಲ್ ಬೆಟ್ಟಲ್ಲ ಅಂಚೆನೇ ಆತನು ಮೊಗಲ್ ಬಾನ್ ಬೇರೆ ಅವಳು ಕೋಟಿ ಚೆನ್ನಯ್ಯರನ್ನ ಕುರು ಇತ್ತನು ಆಣಿ ಕ್ರಶಾಡು ಪಾದದರ್ಪಣಗ ನಿಗಲು ಜೋಡಿ ಜರ ಮುರಾಣಿ ಎಂಕುಲು ಉಂತಾಯಿ ಬೇಟಿಗೆ ನಿಗುಲು ಎಂಚಾಯಿನಿ ನಾಚಿಗೆ ಆಬುಜೆ ಕಾಂಗ್ರೆಸ್ ತಗಲಿ ಸುಳ್ಳು ಬಂಡ್ರೆ ನಾಚಿಗೆ ಬೋಡು ಮನುಷ್ಯಗ ಪಾತೆರ್ನಾಗ ಇನಿ ಒಂಜಿ ಅಧಿಕಾರ ಬರ್ಪುಂಡು ಪೋಪುಂಡು ಐಟು ಮಲ್ಲ ಮಲ್ಲ ಸಂಗತಿಜ್ಜಿ ಸರ್ಕಾರ ಬರ್ಪುಂಡು ಪೋಪುಂಡು ಕಾರ್ಯಕರ್ತೆಯರು ಬರ್ಪೆ ಪೋಪಿ ಅವು ವಿಷಯ ಆಯ್ತು ಸಾರ್ವಜನಿಕ ಕ್ಷೇತ್ರೋಡು ರಸ್ತೆಡ್ ಪಾತೆರ್ನಾಗ ನಮ್ಮ ಧಾರ್ಮಿಕವಾದ ಧರ್ಮವಂತರಾದ ಪಾತೆರೋಡು ಅವೇನು ಜನ ಒಪ್ಪುವೇರು ಓಟು ಯಾರನ್ನ ಇಲ್ಲ ಬಗ್ಗುದು ಬಲತ್ಕಾರೋಡು ನಿಕ್ಕ 5,000 ನಿಕ್ಕ 3,000 ಕೊಡ್ದು ದೊಡ್ಡಗೆ ಓಟು 2,000 ಕೊರಿ ಅಮ್ಮ ದೊಡ್ಡ ಓಟು ಗೆತ್ತೊಂಡ್ರೆ ಆಪುಜಿ ನಮ್ಮ ಮಲ್ಪುನ ಕೆಲಸ ನಮ್ಮ ಊರಿಗೆ ಮಲ್ಪುನ ಶಾಲೆನ ಆಸ್ಪತ್ರೆನ ನಮ್ಮ ಏನ ಮಲ್ದ ರಸ್ತೆನ ನೀರ ಈ ರೀತಿದ ಮತ್ತು ಯೋಜನೆಯಲ್ಲಿ ನಮ್ಮ ಮಲ್ತಂದ ಮಾತ್ರ ನಮಕ್ಕೆ ಓಟು ತೆಕ್ಕೊಂಡು BJP ಕಾರ್ಯಕರ್ತರಿಗೆ ಗೊತ್ತುಂಡು ಒಂದು ವಿಷಯ ಇರುವ ವರ್ಷದ್ದು ಈ ತಾಲೂಕು ಎಂಕುಲು MLA ಆಯ್ಕೆ ಮಲ್ತೊಂದು ಬತ್ತಿನಾಗುಲು ಎಂಕುಲು ಮಾತ ಮೂಲ ಇತ್ತಿನಾಗುಲು ಅಂಚಾದ ದಯದೀದಿ ಬಂದುಲೆ ಮಸ್ತ್ ಪಾತ್ಯರನ್ನು ಬರ್ಚಿ ಭಾರಿ ಜನ ತೆರಿನಾಗುಲು ಪಾತ್ಯರ್ದೇರು ಬೈಲೂರ್ದ ಜನಕಲೆಗೆ ಏನು ಕೈ ಮುಗಿದು ವಿನಂತಿ ಮಲ್ಪೆ ಒಂದು ಧಾರ್ಮಿಕ ಕ್ಷೇತ್ರ ಅತ್ತು ಒಂದು ಥೀಮ್ ಪಾರ್ಕ್ ಅನ್ಪುಣ ನಿಗುಲು ತೆರೆಯೋನ್ಲೆ ನೆಕ್ಕ ಅಷ್ಟಮಂಗಳ ದೀವರ ಇಜ್ಜಿ ಒಂದು ಅಷ್ಟಮಂಗಳ ದೀಪನ ಜಾಗತ್ತು ಅಷ್ಟಮಂಗಳ ದೀಪನುಂದಾಂಡ ಬೈಲೂರದ ಮಲಮಲ್ಲ ಅಪ್ಪೆನ ಕ್ಷೇತ್ರ ಇಂಚಿನ ಕ್ಷೇತ್ರೋಡು ಗರಡಿಲೇಡು ಮಾತ್ರ ದಿವರ ಅವಕಾಶ ಉಂಡು ಅತ್ತನ ಮಲಮಲ್ಲ ಕುಟುಂಬದ ಮಾತ ಹಾಳುಬೂರ್ದು ಬೋತುನುಂದಾಂಡ ಅಲ್ಪ ಮೂಜಿದಿಂತ ಅಷ್ಟಮಂಗಳ ಪ್ರಶ್ನೆ ದಿವಡಾಬುಡು ಆರೂಢ ಪ್ರಶ್ನೆ ಅವು ತಿಕ್ಕುಜಿ ಮೂಲ ಖಾಲಿ ಒಂಜಿ ಆರೂಢ ಮಗನ ಯಾರನಲ್ಲಿ ಇಲ್ಲಾಡ್ದಿಲೆ ಮಗಲು ಪೂರೈಕಲ ಉಪದ್ರದಾಯ ಕೊರಪೇರಿಂದ ಐಕೊಂಜಿ ಉತ್ತರ ನಾಡ್ದು ಈ ಮೀಡಿಯಾಡು ಕೊರ್ದು ಬಿಡ್ಲೆ ಅಡೆಗೆ ಈ ಸಂಗತಿ ಮುಗಿದು ಬಿಡ್ಬುಂಡು ಒಮ್ಮಿಕಲ್ ಬೆಟ್ಟನೇ DK ಶಿವಕುಮಾರ್ ಲಕ್ಕತ್ನ ವ್ಯಕ್ತಿ ಇಲೆಕ್ಷನ್ ಚುನಾವಣೆವರೆಗೆ ಇಟ್ಕೊಳ್ಳಪ್ಪ ಈ ಮ್ಯಾಟ್ರನ್ನ ಬೆಂಕಿ ಹಾಕೋ ಕೆಲಸನ ಮಾಡ್ತಾನೆ ಇರು ನೀನು ನಾನು ಇಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ನೀನು ಏನು ಬೇಕಾರ ಆಗು ನಂದು ಮಾತ್ರ ನೀನು ಇದನ್ನು ಮುಂದುವರ್ಸು ಐಟ್ ಕೆಲ ಜನ ಬಂದ್ಪೇರು ಉಡುಪಿ ಜಿಲ್ಲೆಡು ಐನೇಗೆ ಐನೆಲ್ಲ ಬರ್ಪುಂಡು ಏನ ಲಾಟ್ರಿ ಅವು ಕೇರಳ ರಾಜ್ಯ ಲಾಟ್ರಿ ಲಕ್ಕು ನಾವು ಒಂಜಿ 2 ವರ್ಷ ಸರ್ಕಾರ ಬತ್ತಿ ಬೊಕ್ಕ ಒಂಜಿ ಸಾಧನೆ ಮಲ್ತನ ಒಂಜಿ ಮಲ್ಲ ಈತ ಮಲ್ಲ ಕೆಲಸ ಮಲ್ತಂದು ಇಡೀ ಜಿಲ್ಲೆಡಿಜ್ಜಿ ಪೂರಾ ಬೊರ್ಚಾನ್ನ ಕಾನೂನು ಎಂಗೆಲ್ಲ ಜಿಲ್ಲೆ ಕೊಣತ್ತದ ಇವರು ಬುದ್ಧಿವಂತರ ಜಿಲ್ಲೆ ಬೆಂಗಳೂರದಾಗಲು ಮಗುಲು ಮತ್ತು ಮಲ್ಮಲ್ಲ ಮಿನಿಸ್ಟರ್ನಾಗಲು ಅಂಚಿದಾಗುಲು ಜಾಸ್ತಿ ಇಂಚಿದಾಗುಲು ಏರಿಜ್ಜಿ ಉಡುಪಿ ಜಿಲ್ಲೆಗೆಲ್ಲ ಉಸ್ತುವಾರಿ ಬೆಳಗಾಮದಾರು ಅಗುಲು ಮೂಲ ಪ್ರಯೋಗ ಶಾಲೆ ಆತನೊಂದು ಎಂಕುಲು ಮಂಗನಾಗಲು ಒಂದು ಮಗಳ ಲೆಕ್ಕ ಮೂಲ ಯೋಜನೆಯಲ್ಲೇನು ನಿಗುಲು ತೂಲೆ ನಿಗುಲು ಏರಾಂಡಲ ರಾಜಕೀಯ ಕ್ಷೇತ್ರ ನಮ್ಮ ಮಾತವುಲ್ಲ ಪೂರ ಯೋಜನೆಯನ್ನು ಉಡುಪಿ ಮಂಗಳೂರಲ್ಲಿ ಶುರು ಮಾಡಿ ಅನ್ಪುಂಡು ದೇಬಣ್ಣ ಮಣ್ಣು ತಿನ್ನ ಎಂಕುಲೇ ತಿನ್ನೋಡು ಎಂಕಲ್ ಒಂಜಿ ಬೈಸ ಗುರುಪುಜ ಒಂಜಿ ಉದಾಹರಣೆ ಬಂದ್ಪೆ ಮೀಡಿಯಾದೆದ್ರೆ ಕಾಪುದ ಮಾರಿಯಮ್ಮನ ದೇವಸ್ಥಾನ 100 ಕೋಟಿ ಎಂಕುಲು ಮಲ್ತ ಸರಕಾರದ ಒಂಜಿ ಬೈಸ ಅನುದಾನದ ಅಂತೆ ಎಂಕಲೇನು ಎಂಚ ಬದುಕೋಡು ಒಂದು ಕರಾವಳಿದ ಜನಕಲೆಗೆ ಈ ಸರ್ಕಾರದಾಗಲು ಬುದ್ಧಿ ಬನ್ನೋಡಿಜ್ಜಿ ಎಂಕಲ್ನ ಕೋರ್ದಾಟ ಉಂತಲೆ ನಿಗುಲು ದೇವಸ್ಥಾನದ ಧಾರ್ಮಿಕ ಉಂತಲೆ ನಿಗುಲು ಮೈಕ ಸಟ್ ಸೌಂಡ್ ವರ್ಮಗಂಟೆ ಉಂತಲೆ ನಿಗುಲು ಹೆಚ್ಚು ಪಾತ್ರೆನ ಪೊಲೀಸ್ ತಗುಲು ರಪ್ಪ ಬತ್ತ ಮೈಕ್ ವೈತಿಗೆ ತೊಂಡಲ್ಲ ಯಾವ ನೀವು ತುಂಬ ಜಾಸ್ತಿ ಮಾತಾಡಿದ್ರಿ ಬಂಡೇರ್ ಅಂಚೆ ಉಂಡು ದೇಪಣ್ಣ ಮಿತ್ತಡು ಫೋನ್ ಬರ್ಪುಂಡು ಅಗಲ ತಪ್ಪುಜ್ಜಿ ಫೋನ್ ವೈ ಸತೀಶ್ ಶೆಟ್ಟರದ ಮೈಕ ಕಸ್ಕೊಳ್ಳಿ ಟೈಮ್ ಆಗಿದೆ ಅಂಚೆ ಯಕ್ಷಗಾನದ ಒಯ್ತೊಂಡೇರು ನೆತ್ತ ಆಟ ಕೋಲದ ಪೂರ ಒಯ್ತೊಂಡೇರು 10 ಗಂಟೆ ಒಯ್ತದಾಂಡು ಬಕ ಇನ್ನ ಮಲ್ಪುಂಡು ತೈ ಬನ್ಪೆ ಮಾರೆ ಎಂಗುಲ್ ಬಾಯ್ ಹಂಗ ತೂಡು ಇಡೀ ಕರಾವಳಿದ ಜನಪದ ಕ್ಷೇತ್ರಕ್ಕೆ ದೀನ ಪೆಟ್ಟು ಒಂದು ಕಾಂಗ್ರೆಸ್ ಒಂಜಿ ಧಾರ್ಮಿಕ ಸಿದ್ಧಾಂತಕ್ಕೆ ದೀನ ಪೆಟ್ಟು ಬೊಕ್ಕಲ ಪನ್ಪೇರು ಎಂಕಲ್ಲ ದೇವೇರು ಉಲ್ಲೇರು ಅಪ್ಪೆ ಉಲ್ಲೇರು ಅಜ್ಜೇರು ಉಲ್ಲೇರು ದಾಲ ಅಜ್ಜೇರು ಬಂಡ ಗೊತ್ತಾಡತ್ತೆ DKಶಿನ ಅಜ್ಜೇರಿಯರು ಅಜ್ಜಯ್ಯೇ ಆರ್ನ ಬೇತೆ ಉಳ್ಳೇರು ಗುರುಕುಲು ಆರು ಅಜ್ಜಯ್ಯೇ ಮೂಲ ಅಪ್ಪೆ ಬಂಡ ನಮನ ಮೂಲು ಈ ರೀತಿ ಪಂಡದು ಸುಳ್ಳು ಪಂಡದು ವಂಚನೆ ಮಲ್ತದು ಎಂಕಲ್ನ ಜವನೇರಿಗೆ ಪೊಯ್ಯದಾಗಲೇ ಕೇಸ್ ಬಾರ್ದು ಕಾಂಗ್ರೆಸ್ ಆಗಲೇ ಕೇಸ್ ಇಜ್ಜಿಗೆ ಅವಳು ಸ್ಟೇಷನ್ ಬೋನಾಗ ಕಾಂಗ್ರೆಸ್ BJP ಅವನು BJP ಹಾಕಿ ಕೇಸು
ಇವನು ಕಾಂಗ್ರೆಸ್ ಅವನಿಗೆ ಬಿಡಿ, ಅಲ್ಲಿ ಎಲ್ಲರೂ ಶೆಟ್ರ್ ಫೋನ್ ಮಾಡ್ತಾರೆ ಕಡೆಗೆ. ಈ ರೀತಿ ಮಲ್ತಂಡ ಓಟು ತೆಕ್ಕೊಂಡಣ್ಣ ಗೆಂದರಾಪುಂಡ ದ್ವೇಷ ರಾಜ್ಯಕ್ಕೆ ಏರ್ಲಾ ಮಲ್ಪರಬಲ್ಲಿ ಯಾನು ಪಾತೆರೋಡು ಪಾತೆರ್ನತ್ತು ನೇವಾಯಿನ ವಿಷಯ ಪಾತೆರ್ವೆ ಒಂದು ಯಾನು DKC ಡಲ್ಲ ಪನ್ಪೆ ಮುರಳಿ ಸುನೀಲ್ ಕುಮಾರ್ ಅತ್ತು ಮುರಳಿಲ ಎಲ್ಲ ವೇದಿಕೆ ಕೊಲ್ಲೋದು ಚರ್ಚೆ ಮಲ್ಪುವ ಯೋಜನೆ ಎತ್ತುಂಡ ಎಂಕೆಲ್ಲ ಸುನೀಲ್ ಕುಮಾರ್ ಅವಶ್ಯಕತೆ ಇಜ್ಜಿ ಸಾಧ್ಯ ಎತ್ತುಂಡ ಕಾಂಗ್ರೆಸ್ ಮುರಳಿಲ್ಲ ಮುಟ್ಲುಪಾಡಿ ಸತೀಶ್ ಶೆಟ್ಟಿಲ್ಲ ತಾಗುಂಡ ತಾಗಲೆ ಮೀಡಿಯಾದ ಎದುರು ಅಂಚಾದಿಪ್ಪುನಗ ಬಂದುಲೆ ಈ ಯೋಜನೆಯನ್ನು ಕಾಂಗ್ರೆಸ್ ಸಂಪೂರ್ಣ ಮಲ್ತಿಜಿಂದಾಂಡ ಏರ್ಲ ಪೊಡಿನ ಬರ್ಚಿ ನೆಕ್ಕೊಂಜಿ 5 ಕೋಟಿ ದುಡ್ಡು ಬೈದಂಡು 2 ವರ್ಮ ಕೋಟಿ ದುಡ್ಡು ಖರ್ಚಾತನು ಮಲ್ತಿನ ಒಂಜಿ 2-3 ಕೋಟಿ ತೇಮಾನುಂಡು ಆಯ ಸಾಲ ಮಲ್ತದು ಆಯನ ಕಣ್ಣೀರು ಈ ಏರು ತಡೆದೇನ ಏರೇ ತಡೆದೇನ ಆಯನ ಕಣ್ಣೀರು ಆಯನ ಫ್ಯಾಮಿಲಿ ವಂಶಕ್ಕೆ ಪೋಪುಂಡು ಒಂದು ಕಿನ್ನೆ ವಿಷಯ ಸಾಲ ಮಲ್ತದು ಎಷ್ಟೋ ಜನ ಈ ರಾಜ್ಯೋಡು ಆತ್ಮಹತ್ಯೆ ಮಲ್ತೊಂಡೇರು ರೈತರು ಮಲ್ತೊಂಡೇರು ಇನ್ನು ಕಾಂಟ್ರಾಕ್ಟ್ ತಗಲಿನ ಸಾಲ ಉಂಟುದು ಆತ್ಮಹತ್ಯೆ ಮಲ್ತೊಂಡ್ರ ಕಾಂಗ್ರೆಸ್ ತಗಲು ಆಣಿ 40% ಪಂಡೇರು BJP ತಗಲಿಗೆ ತೊಂಬ ಇನಿ 50% ಕಾಂಗ್ರೆಸ್ ಅಂದು ಇಡೀ ರಾಜ್ಯೋಡು ಜಗಜ್ಜಾಹಿರಾತನು ಏರ್ಲಾ ಬದುಕುಜೇರು ಈ ಸರ್ಕಾರ ಲೂಟಿ ಮಲ್ಪುಂಡು ಒಂಜಿ RTC 10 ರೂಪಾಯಿ ಇತ್ತನ 25 ಮಲ್ದಂಡು ಒಂಜಿ ಸ್ಟ್ಯಾಂಪ್ ಪೇಪರ್ 100 ಇತ್ತನ 500 ಮಲ್ದೇರು 25 ಇತ್ತನ 30 ಇತ್ತನ 100 ಮಲ್ದೇರು ಒಂಜಿ ಗಂಗಸರದ ಬಾಟ್ಲಿಗೆ ಮೊಗಲು ದುಡ್ಡು ಸರ್ಕಾರ ನಡಪೋಡು ಪಂಪುನ ಕಾರಣೋಗು 70 ರೂಪಾಯಿದ ಕ್ವಾರ್ಟರ್ಗೆ 150 ರೂಪಾಯಿ ಮಲ್ದೆ ಎಂದುವರಿ ಪಾಪದೇ ಆಯ ದುಂಬಿ ಏನಡೆ ಎಲ್ಪನೆಕ್ಕೆ ಏನೊಂದಿತ್ತೆ ಇತ್ತೆ 150 ರೂಪಾಯಿ ಕಮ್ಮಿ ಆಪುಜಿ ಬನ್ಪೆ ಆ ರೀತಿಯ ಪರಿಸ್ಥಿತಿ ಒಂದು ಕುಶಲ್ಲೇಶ ಅತ್ತು ಒಂದು ಗಂಗಸರಿಗೂ 4 ಪಟ್ಟಿ ಏರ್ತಾರೆ ಬಿಯರ್ಗೆ ಅವು ಏತಿ ಏರ್ತಾರೆ ಈ ರೀತಿಯ ದುಡ್ಡು ಈ ಸರ್ಕಾರ ನಡಪುಣಿಗೆ ಸಾರ್ವಜನಿಕವಾದ ಎಂಕುಲು ಕೋರ್ದಟ್ಟಲ್ಲ ಒಕ್ಕ ನೆತ್ತ ವಿಷಯ ಪಾತ್ರೆ ಮೊಗಲೇ ತೊಂದರೆ ಆಪುಣಿಗೆ ಮೊಗಲು ಏತು ಜನ ಲೂಟಿವೇರು GST ಅವು ಏತು ಪೆಟ್ರೋಲ್ನ GST ರಾಜ್ಯ ಸರ್ಕಾರ ನಿಗುಲು ತೆರಿನಗುಲು ತಿದೋಲೆ ಪೆಟ್ರೋಲ್ ಪಂಪುಡು ಕೇಂದ್ರದ ಕೇಂದ್ರದ ಸೆಂಟ್ರಲ್ದ ಟ್ಯಾಕ್ಸ್ ಏತು ತೂಲೆ ಆಯ್ತ 4 ಪಟ್ಟು ಇಡೀ ಪೆಟ್ರೋಲು ಅರ್ಧಾಂಶ ರಾಜ್ಯ ಸರ್ಕಾರ ಟ್ಯಾಕ್ಸ್ ಉಂಡು ನಮ್ಮ ಈತ 100 ರೂಪಾಯಿ ಕೊರ್ಪಂದಂಡ ಆಯ್ತು ಅರ್ಧಾಂಶ ಟ್ಯಾಕ್ಸೇ ರಾಜ್ಯ ಸರ್ಕಾರ ಕೊರ್ಪ ಮೊಗಲು ವರ್ಷ ಮೂಜಿ ತಿಂಗಳು ದುಡ್ಡು ಇಜ್ಜಿ ಮಾರೆ ಸರ್ಕಾರಿ ಎಂಪ್ಲಾಯಿಗೆ ದುಡ್ಡು ಕೊರ ಇಜ್ಜಿ ಅಗಲೆಗೆ ಇಜ್ಜಿ ಮೊಗಲೆಗೆ ಇಜ್ಜಿ ಬಂಡಿದು ಈ ಮಾತ ದುಡ್ಡು ಬೇತೆ ಜನಕ್ಕಲ್ನ ಬಡವೇರ್ನ ಮಿತ್ತ ಬಾರ್ದು ನಿಕ್ಕ ಕರೆಂಟ್ ಒಂಜಿ ಈತ 4 ಬಲ್ಬುದ ಫ್ರೀ ಕೊರ್ಪೆ ನಿಕ್ಕ 2,000 ಕೊರ್ಪೆ ಅನ್ಪುನು ಲೂಟಿ ಮಲ್ಪುನು ಮಾತಾ ಜನಕ್ಕಳ್ಳಂದು ಪಣೊಂದು ಈ ಬೈಲೂರ್ದ ಎಂಕುಲು ಮುಖ್ಯವಾದ ಬೈಲೂರ್ದ ಉಮಿಕಲ್ ಬೆಟ್ಟದ ಘಟನೆ DKC ತೂಕೊರ್ದು ಪೋಯಿನ ಈ ಕೆಡಿ ಇತ್ತಿನ ಈಕ ಪೆಟ್ರೋಲ್ ಮೈತಿನ ವಿಷಯನ ಪಂಡ್ರೆಗೋಸ್ಕರ ಎಂಕುಲು ಮೂಲ ಪ್ರತಿಭಟನೆ ವಲ್ದ ಒಂಜಿ ರಾಜ್ಯದ ಉಪಮುಖ್ಯಮಂತ್ರಿ ಎಲ್ಲಂಜಿ ಸಿದ್ದರಾಮಯ್ಯನ ಕಾರ್ ಒಯ್ತದ ಮುಖ್ಯಮಂತ್ರಿ ಕುರ್ಚಿಡು ಕುಲ್ಲೋಡಾಯಿನ ವ್ಯಕ್ತಿ ಈ ರೀತಿ ತೂಪಾಡೊಂದು ಪೊಂಡೊಂದಂಡ ಈ ರಾಜ್ಯಗೂ ಏರಿತ್ತಂಡಲ್ಲ ಭವಿಷ್ಯ ಇಜ್ಜಿಂದ ಪನ್ಪುನ ವಿಚಾರ ನಮಕ್ ಮಾತ ಗೊತ್ತಿಪ್ಪೋಡು ಮೂಲ ಸೇರ್ನ ಬೈಲೂರ್ದ ಬಂದುಲೆ ಗೊತ್ತಿಪ್ಪೋಡು ಒಂದು ರಾಜಕೀಯ ಹತ್ತು ಬಂದುಲೆ ನೆಟ್ಟಿ ಸುನೀಲ್ ಕುಮಾರ್ ರಾಜಕೀಯ ಅಂದತ್ತು ಬೇತೆ ಕಾಂಗ್ರೆಸ್ ಅಂದತ್ತು ಯಾನು ಈ ಪ್ರತಿಭಟನೆ ಮುಖಾಂತರ ಕಾಂಗ್ರೆಸ್ ತಗಲೆ ಬೊಕ್ಕಾರ ವಿನಂತಿ ಮಲ್ಪೆ ನಿಗಳ ತಾಕತ್ತಿತ್ತಂಡ ಉಮಿಕಲ್ ಬೆಟ್ಟೋಡಿತನ ಪರಶುರಾಮ ಮೂರ್ತಿನ ಉಂತಾದ ಈ ಬೈಲೂರದ ಕ್ಷೇತ್ರೋಡು ನಿಗಳು ಸಭೆ ಮಲ್ಪಲೆ ಅವು ನಿಗಲ್ನ ತಾಕತ್ತು ಅವು ಬಿಡ್ದು ಬೊಚ್ಚಾನ್ನ ಪನ್ನು ನಿಗಲ ಸರ್ಕಾರದ ದುಡ್ಡು ಕೊನಪುನ ಯೋಗ್ಯತೆ ಇಜ್ಜಿಂದಾಂಡ ನಿಗಲು ವಿಷಯನ ಬಿಡ್ಲೆ ಪೊಕ್ಕಡೆ ಪಾಪದಾಯನ್ ಮತ್ತು ಬಲಿಪಶು ಮಲ್ತದ ಈ ಚುನಾವಣೆ ಮುಟ ಉನೇನು ರಡ್ಡು ಕಾರನೆ ಉಂತಾದ ಆಯ್ತ ಶಾಪಗ್ರಸ್ತರ ಆವರ್ಚಿ ಪನ್ಪುನ ಒಂಜಿ ಹಿತ ನುಡಿ ನಿಗಲೆ ಪನೊಂದು ಎನ್ನ ಈ ಪೊರ್ತುಡು ಬೈಲೂರು ಪೇಂಟೆಡ್ ಅಪ್ಪೆನ ಎದುರು ನಮ್ಮ ಮಾತ ಪಾತೆರ್ದ ಊಲ ಸುಳ್ಳು ಪಾತೆರ್ಜ ಒಂದು ಸತ್ಯಗೂ ಸತ್ಯವಾದೇ ಉಂಡು ಅನ್ಪುನ ಕಾರಣಗೋಸ್ಕರ ಮಾತೆರ್ಲ ನಿಗುಲು ತೆರೆಯೋನ್ಲೆ ನೆಕ್ಕ ಪಕ್ಷ ಪಾರ್ಟಿ ಇಜ್ಜಿ ಕಾಂಗ್ರೆಸ್ BJP ದಾಗಲು ಸೇರ್ದು ಉನೇನು ಒತ್ತಾಯ ಮಲ್ಪೋಡು ಅವೇನು ಆವಡು ಈ ಬೈಲೂರು ಪ್ರದೇಶ ಅಭಿವೃದ್ಧಿ ಆವಡು ಮೂಲಿತ್ತಿನ ಅಂಗಡಿದೆ ಹೋಟೆಲ್ದೆ ಒಂಜೈಕ್ 4 ಪಟ್ಟು ಮುಲ್ಪ ಜಾಗದೆ ಪೂರೈಕಲ ವ್ಯಾಲಿ ಆಪುಂಡು ನಮಕ್ ಬೈಲೂರೇ ಒಂಜಿ ಮಲ್ಲ ಕ್ಷೇತ್ರ ಆಪುಂಡು ಇಡೀ ರಾಜ್ಯೋಡು ಪ್ರವಾಸೋದ್ಯಮ ಕ್ಷೇತ್ರ ಅವರೇ ನಮ್ಮ ಮಾತೆರ್ನ ಸಹಕಾರ ಬೋರ್ಡು ಪನ್ಪುನ ವಿನಂತಿ ಮಲ್ತೊಂದು ಈ ಬಯ್ಯದ ಪೊರ್ತುಡು ನಮ್ಮ ಮಾತ ಸೇರ್ದು ಈ ಪ್ರತಿಭಟನೆ ಮಲ್ದ ನೆಕ್ಕೊಂಜಿ ಫಲ ತಿಕ್ಕೋಡು ಪನ್ಪುನ ಕಾರಣಗೋಸ್ಕರ ನಿಗಲೆ ಮಾತೆರೆಲ್ಲ ಒಂದನೇ ಮಲ್ತೊಂದು ಎನ್ನ 2 ಪಾತ್ರೆ ಮುಗಿಪ್ಪೆ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಬೈಲೂರಿಗೂ ಒಂಜಿ ಈ ದುಸ್ಥಿತಿನ ಕಂತಿನಂಚಿತ್ತಿನ ಕಾಂಗ್ರೆಸ್ದ ವಿರುದ್ಧ ಯುವ ಮೋರ್ಚಾದ ಜವನೇರು ಇನ್ನೊಂಜಿ ಮೂಲ ಪ್ರತಿಭಟನೆಯ ಯೋಜನೆ ಮಲ್ಲೆರು ಇಂಚಿತ್ತಿನ ಒಂಜಿ ದುಸ್ಥಿತಿನ ಜವಾದ ಬೈಲೂರದ ಪರಿಸರದಾಗಲಿಗೆ ಬೈಲೂರದ ವಲಯದಾಗಲಿಗೆ ಪರ್ರ ಬಲ್ಲಿತ್ತನು ಆಂಡಲ ಕಾಂಗ್ರೆಸ್ದಾಗಲು ಆ ಒಂಜಿ ದುಸ್ಥಿತಿನ ಇನ್ನು ಕಂತು ದೀತೆರು ಅಗುಲು ಕಂತು ದೀಪಕ್ಕೆ ಎಂಗುಲು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರತಿಭಟನೆ ಮಲ್ಪುರಂಚಿತ್ತಿನ ಎಂಗಲ ನ್ಯಾಯ ಐಕೋಸ್ಕರ ಎಂಕುಲಿ ನೀವು ಒಂಜಿ ಪ್ರತಿಭಟನಾ ಸಭೆನ ಯೋಜನೆ ಮಲ್ಲ ಬಂದುಲೆ
ಸರಿಯಾದ ಯೋಚನೆ ಮಲ್ಪಲೆ ಸರಿಯಾದ ನೆನಪಲ್ತೊಲ್ಲೆ ಸುನಿಲ್ ಕುಮಾರ್ 2017 ಇಸ್ವಿಡ್ ಕಾರ್ಲ ಕ್ಷೇತ್ರದ ಶಾಸಕರಾದ ಮೂಜನೇ ಸರ್ತಿಗೆ ಆಯ್ತಾಯರು 2017 ಇಸ್ವಿಡ್ದು 2023 ಇಸ್ವಿ ಮುಟ ನಮ್ಮನ ಕಾರ್ಲಡ ಆರು ಶಾಸಕರಾದಿತ್ತರು ಆ ಕಾಲಡು ಒಂದು 2.5 ವರ್ಷ ನಮ್ಮನ ಕರ್ನಾಟಕ ಸರ್ಕಾರದ ಇಂಧನ ಬೊಕ್ಕ ಕನ್ನಡ ಸಂಸ್ಕೃತಿ ಇಲಾಖೆದ ಸಚಿವರಲಾದಿತ್ತರು ಒಂಜಿ ಶಾಸಕರನ್ನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೃಷ್ಟಿಕೋನ ಎಂಚಿನಂದು ಮಂಡಂದಾಂಡ ಗೆಂದಿನ ಮುಟ್ಟ ಎಂಕಲ್ಲ ಪಕ್ಷ ಗೆಂದಿ ಬೊಕ್ಕ ಎಂಕಲ್ಲ ಪಕ್ಷ ಇಜ್ಜಿ ಎಂಕಲ್ಲ ಇಡೀ ಕಾರ್ಕಳ ಕ್ಷೇತ್ರದ ಜನಕುಲು ಎಂಕಲಿಗೆ ಪೂರ ಬೋಡು ಕಾರ್ಕಳದ ಇಡೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆವಡು ಪನ್ಪ ಒಂಜಿ ಸ್ವತ್ತ ಒಂಜಿ ಮನಸ್ಸಿನದಿ ಒಂದು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಲ್ಪೋಡು ನಮ್ಮನ ಕ್ಷೇತ್ರದ ಶಾಸಕರಾದಿತ್ತರ ಚಿತ್ರ ವಿ ಸುನಿಲ್ ಕುಮಾರ್ ಒವೇ ರೀತಿಯ ಪಕ್ಷವಾದ ಮಲ್ಪಂದ ಪಕ್ಷಾತೀತವಾದ ಇಡೀ ಕಾರ್ಕಳ ಕ್ಷೇತ್ರ ಸಮಗ್ರವಾದ ಅಭಿವೃದ್ಧಿ ಆವಡು ದಯಪಂಡ ಕಾರ್ಕಳ ಕ್ಷೇತ್ರ ಕೃಷಿ ಪ್ರಧಾನವಾದ ಚಿತ್ತನ ಕ್ಷೇತ್ರ ಕಾರ್ಕಳದ ಕೃಷಿಗೆ ಬೋಡಿತಿನ ನೀರಿನ ವ್ಯವಸ್ಥೆ ಆವಡು ಕಾರ್ಕಳ ಕ್ಷೇತ್ರ ಪ್ರವಾಸೋದ್ಯಮಡು ದುಂಬರಡು ಕಾರ್ಕಳ ಕ್ಷೇತ್ರ ಶೈಕ್ಷಣಿಕವಾದ ದುಂಬರಡು ಕಾರ್ಕಳ ಕ್ಷೇತ್ರ ಪ್ರತಿ ಒಂಜಿ ನಮಗೆ ದಿಕ್ಕುನಂಚಿತ್ತಿನ ಕೈಗೆಟಕುನಂಚಿತ್ತಿನ ವ್ಯವಸ್ಥೆ ಆವಡು ಪನ್ಪುಣಿ ಸದುದ್ದೇಶ ಅನ್ನೋದು ಒಂದು ಹೆಚ್ಚು ಕಮ್ಮಿ ಒಂಜಿ 300 ಆಜಿ ಕಿಂಡಿ ಆಣೆ ಕಟ್ಲೇನು ನಮ್ಮನ ಕಾರ್ಲ ಕ್ಷೇತ್ರ ಮಲ್ತಿನಂಚಿತ್ತಿನ ಒಂಜಿ ಶ್ರೇಯಸ್ಸಿತ್ತಿರಿಂದಾಣ ಅವು ನಮ್ಮ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ರೇಗ್ ಬಂದರೆ ನೀವು ಸರಿಯಾದ ಯೋಚನೆ ಮಲ್ಪಲೆ 300 ಆಜಿ ಕಿಂಡಿ ಆಣೆ ಕಟ್ಟುನು ಇಡೀ ನಮ್ಮನ ಕಾರ್ಕಳ ವಿಧಾನಸಭಾ ಕ್ಷೇತ್ರ ನಮ್ಮನ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ಮಲ್ತೇರು ಪ್ರವಾಸೋದ್ಯಮದ ಬಗ್ಗೆ ನಿಗಲೇ ಗೊತ್ತಿಪ್ಪು ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಮಲ್ತೀನಿ ನಮ್ಮನ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ನೇತೃತ್ವಡು ನಮನ ಪರಶುರಾಮ ಥೀಮ್ ಪಾರ್ಕ್ ಮಲ್ತೀನಿ ನಮ್ಮನ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ನೇತೃತ್ವಡು ಹೆಬ್ರಿಡ್ ಪಾರ್ಕ್ ಮಲ್ತೀನಿ ನಮ್ಮನ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ನೇತೃತ್ವಡು ಸಿಗಡಿಕೆರೆನ ಸಂಪೂರ್ಣ ಶುದ್ಧೀಕರಣ ಮಲ್ತೀನಿ ನಮ್ಮನ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ನೇತೃತ್ವಡು ಬಂದುಲ್ಲ ಯಾರು ಒಂಜಿ ಬರೋದಿಲ್ಲ 2004 ಇಸ್ವಿ ಬೊಕ್ಕ ನಿರಂತರವಾದ 2002 ಇಸ್ವಿ ಒಂಜಿ ಬಿಡ್ದು ನವನ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ಗೆಂದು ಬರ್ತೇರು ಸಮಗ್ರವಾದ ಚಿತ್ರ ಅಭಿವೃದ್ಧಿ ಮಲ್ತೇರು ಕಾಂಗ್ರೆಸ್ದ ಬಿತ್ರಗಳ ಕೇರೊಂದುಲ್ಲೇನು 72 ಇಸ್ವಿ ಹಿಡಿದು 2004 ಇಸ್ವಿ ಮುಟ ನಿರಂತರವಾದ ನಿಗುಲು ಕಾರ್ಕಳ ಕ್ಷೇತ್ರದ ಗೆಂದು ಬೈದಾರೆ ಸುನಿಲ್ ಕುಮಾರ್ ಮಲ್ದಿನಂಚಿತ್ತನ ಈತೆಯನ್ನು ಬೇಲೆ ಬಂಡ ಆ ಬೇಲೆ ಉಬುವಾಡಲ ಒಂಜಿ ಬೇಲೆ ನಿಗುಲು ಮಲ್ದನಿಂದ ನಾಡ ನಿಗುಲು ಪನೋಡು ಬಂದುಲ ಪ್ರವಾಸೋದ್ಯಮ ಅಭಿವೃದ್ಧಿ ಆವಡು ಬೈಲೂರು ಕ್ಷೇತ್ರ ಅಭಿವೃದ್ಧಿ ಆವಡು ನಮ್ಮನ ಕ್ಷೇತ್ರಕ್ಕೂ ಐನಾತ್ ಜಾಸ್ತಿ ಪ್ರವಾಸಿಗರು ಬರೋಡು ನಮ್ಮನ ಕ್ಷೇತ್ರದ ಆರ್ಥಿಕ ಅಭಿವೃದ್ಧಿ ಆವಡು ಪನ್ಪುಣಿ ಸದುದ್ದೇಶ ಅನ್ನೋದು ಒಂದು ಈ ಉಮಿಕಲ್ ಬೆಟ್ಟದ ಮಿತ್ತು ಗುಡ್ಡದ ಮಿತ್ತು ಬಾರಿ ಒಂಜಿ ಪೊರ್ಲುದ ಪರಶುರಾಮ ಥೀಮ್ ಪಾರ್ಕ್ ಮಲ್ತದ ಪರಶುರಾಮ ದೇವರನ್ನ ಮೂರ್ತಿನ ಸ್ಥಾಪನೆ ಮಲ್ಪಡ ಸಂದರ್ಭ ಸುನಿಲ್ ಕುಮಾರ್ ಬಂತಾರೆ ಐಟ್ ಕೆಲವು ಚೂರು ಒದ್ದದ್ದು ಹೆಚ್ಚು ಕಮ್ಮಿ ಉಂಟು ದಯಪಂಡ ಎಂಕುಲ್ಲ ರಾಜಕೀಯ ಹೊಡಿತೀರಂಗುಲು ಎಂಕುಲ್ಲ ರಾಜಕಾರಣಿಲು ಅಂಚಾದಿ ಪುರಗ ಎಲ್ಲ ಚುನಾವಣೆ ಬರಪಡು ಎಂಕ್ಲೆಗೆ ಸಂಪೂರ್ಣ ಅವಡು ಎಂಕ್ಲೆಗ್ಲ ಅವೆಡ್ದು ಪಕ್ಕ ದಾದಾಣ ಲೈಟ್ ವ್ಯತ್ಯಾಸ ಪಕ್ಕ ಸರಿ ಮಲ್ಪುಗ ಪಡೆದು ಚುನಾವಣೆದ ಸಂದರ್ಭಡತ್ತು ಆಯ್ತ ಉದ್ಘಾಟನೆದ ಸಂದರ್ಭ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಿಪುರಗ ಯಾನ್ ಲೈಟ್ ಹಾಜರಿತ ಅಪಕಾರ ಬಂತೇರು ಆಂಡ ಕಾಂಗ್ರೆಸ್ದಾಗ ರಾಜಕೀಯ ತುಲೆ ಕಾಂಗ್ರೆಸ್ದಾಗಲಿಗೆ ನೇರವಾದ ಚುನಾವಣೆ ಗೆಂದರಾಪುಜಿ 2023 ಚುನಾವಣೆ ಖಂಡಿತವಾದ್ಲ ಎಂಗ್ಲು ಗೆಂದುವ ಬನ್ಪಣಿ ಸುಳ್ಳು ಬಂದು ಗೆಂದುವ ಬನ್ಪಣಿ ಹುಮ್ಮ ಧೈರ್ಯ ಎತ್ತರಾಗಲಿ ಆಂಡ ಕಾರ್ಲದ ಜನಕಲು ಭಾರತೀಯ ಜನತಾ ಪಕ್ಷವನ್ನು ಬುಡ್ಜಿಯರು ಕಾರ್ಲದ ಜನಕಲು ಸುನಿಲ್ ಕುಮಾರ್ ಮಲ್ದಿನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬುಡ್ಜಿಯರು ಕಾರ್ಲದ ಜನಕಲು ಸುನಿಲ್ ಕುಮಾರ್ ಪ್ರಚಂಡ ಬೆಂಬಲ ಕೊರದು ಸುನಿಲ್ ಕುಮಾರ್ ಪ್ರಚಂಡ ಬಹುಮತೋಡು ಗೆಂದಾದ ಕೊರಿಯರು ಆಂಡ ಉನೇನು ಕಾಂಗ್ರೆಸ್ದಾಗಲೇಗಿತ್ತು ತಡೆತೊಂಡ್ರೆ ಕಾಂಗ್ರೆಸ್ದಾಗಲು ಮಲ್ತಿನ ಸುರೂತ ಬೇಲೆಂಚಿನ ಮಣ್ಣಂದಂಡ ಆ ಪರಶುರಾಮ ಥೀಮ್ ಪಾರ್ಕದ ಮಿತ್ತದ ಪೀಸಿನ ದೆತ್ತದ ಪತೊಂಬೈನ್ ಪರಶುರಾಮ ಥೀಮ್ ಪಾರ್ಕ್ ಪೋಪುನ ಆ ಗುಡ್ಡದ ಕಣಿಗಾಡ್ತದೆ ಜಲಕುಲ್ಲಾಡೆ ಪೋದಿಲಕ್ಕ ಮಲ್ತಿನ ಚಿತ್ತಿನ ಒಂಜಿ ದ್ರೋಹ ಇತ್ತಿರಂದಾಂಡ ಅವು ಕಾಂಗ್ರೆಸ್ ಇಡ್ದ ಬಂದುಲೆ ರಾಜಕೀಯ ಮಲ್ಪೋಡು ಎಂಕುಲು ಚುನಾವಣೆದ ಸಂದರ್ಭಡು ಮಾತ್ರ ರಾಜಕೀಯ ಮಲ್ಪೋಡು ಚುನಾವಣೆ ಮುಗಿದ ಬೊಕ್ಕ ನಮ್ಮ ಒವೇ ರೀತಿಯ ರಾಜಕೀಯ ಮಲ್ಪರ ಬಲ್ಲಿ ಅವೆಡ್ದು ಬೊಕ್ಕ ನಮ್ಮನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತ್ರ ನಮ್ಮ ಯೋಚನೆ ಮಲ್ಪೋಡು ಆನೆ ಕಾಂಗ್ರೆಸ್ದಾಗಲು ದಾದ ಮಲ್ತೊಂದುಲ್ಲೇರು ಅಗಲಿಗೆ ಅಭಿವೃದ್ಧಿಯ ಪ್ರಶ್ನೆ ಇಜ್ಜೆ ಕೇವಲ ರಾಜಕೀಯ ಮಲ್ತೊಂದುಲ್ಲೇರು ಅವಳ ವಾನಮದ ರಾಜಕೀಯ ದ್ವೇಷ ರಾಜಕೀಯ ನೀಚತನದ ರಾಜಕೀಯವನ್ನು ಮಲ್ತೊಂದುಲ್ಲೇರು ನೆಕ್ಕೆಂಕುಲಾಗಲಿಗೆ ಧಿಕ್ಕಾರ ಬರೋದಿಲ್ಲ ಬಂದುಲೆ ಸರಿಯಾದ ಯೋಚನೆ ಮಲ್ಪುಲೆ ಸುನಿಲ್ ಕುಮಾರ್ ನಮ್ಮನ ಕ್ಷೇತ್ರದ ಶಾಸಕರಾದಿಪುರಗ ಭಾರತೀಯ ಜನತಾ ಪಕ್ಷ ನಮ್ಮನ ಕರ್ನಾಟಕ ರಾಜ್ಯಡು ಆಡಳಿತೋಡಿಪುರಗ ಪ್ರತಿ ಒಂಜಿ ಗ್ರಾಮಗೂ 15 ಕೋಟಿ ರೂಪಾಯಿ ನಮ್ಮನ ಅನುದಾನಗಳು ಬೈದ ಪ್ರತಿ ಒಂಜಿ ಗ್ರಾಮಗೂ ನಮ್ಮನ ಬೈಲೂರದ ಗ್ರಾಮ ಎಪ್ಪಡು ಕೌಡೂರಿಪ್ಪು
ನಮ್ಮ ಎರಲಪಾಡಿ ಇಪ್ಪು ಪಳ್ಳಿ ಇಪ್ಪು ನಿಂಜೂರಿಪ್ಪು ನಿಗಲ ಈ ಪರಿಸರದ ಒವೇ ಗ್ರಾಮಗಳಿಗೆ ಒಂಜೊಂಜಿ ಗ್ರಾಮಗಳಿಗೆ 15-20 ಕೋಟಿ ರೂಪಾಯಿ ಅನುದಾನ ಬೈದ ಆಂಡ ನವನ ಕಾಂಗ್ರೆಸ್ ಸರ್ಕಾರ ಬರ್ತದೆ 2 ವರ್ಷ ಆವತ್ತು ಬರ್ತದೆ ಇನ್ನಿ ಮೊಟ್ಟ ಒಟ್ಟಿಗೂ ಮುರಡಿ ಒಂಜಿ 13 ಕೋಟಿ ರೂಪಾಯಿ ಇಡೀ ಕಾರ್ಕಳ ಕ್ಷೇತ್ರಕ್ಕೂ ಅನುದಾನ ಕೊಡ್ತೀರಂಚಿತ್ತಿನ ಒಂಜಿ ನಾಚಿಕೆ ಇಡ್ತಿನ ಸಂಗತಿ ಇತ್ತಿನ ಅವು ಕಾಂಗ್ರೆಸ್ ಆಗಲ್ಲ ಬಂದ್ರೆ ಸರಿಯಾದ ಯೋಚನೆ ಮಲ್ಪಲೆ 2 ವರ್ಷಡು ಕೇವಲ 13 ಕೋಟಿ ರೂಪಾಯಿ ಇಡೀ ಕಾರ್ಕಳ ಕ್ಷೇತ್ರದ 51 ಗ್ರಾಮ 34 ಗ್ರಾಮ ಪಂಚಾಯತಿಗಳು 290 ಬೂತುಲೆಗೆ ಕೇವಲ 2 ವರ್ಷಡು 13 ಕೋಟಿ ಕೊಡ್ತೀರಂಚಿತ್ತಿನ ಒಂಜಿ ನೀಚ ಸರ್ಕಾರ ಇತ್ತಿನ ಅವು ಕಾಂಗ್ರೆಸ್ ಸರ್ಕಾರ ಬಂದುಲೆ ಪ್ರತಿಭಟನೆಗೋಸ್ಕರ ಪ್ರತಿಭಟನೆ ಮಲ್ತೊಂದು ನಿಜ ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಲ್ತೊಂದಿಲ್ಲ ನಿಗಲಿನ ನಾಗರಿಕರನ್ನ ನಿಗಲಿ ಮತದಾರ ಬಾಂಧವರನ್ನ ಎಚ್ಚರಿಕೆ ಮಲ್ಪರಿಗೋಸ್ಕರ ಪ್ರತಿಭಟನೆ ಮಲ್ತೊಂದಿಲ್ಲ ಮುರಾಡಿ ನಮ್ಮನ ಕರ್ನಾಟಕದ ಮಾನ್ಯ ಗೌರವಾನ್ವಿತ DCM ನಮ್ಮನ ಡೆಪ್ಯೂಟಿ CM ನಮ್ಮನ ಉಪಮುಖ್ಯಮಂತ್ರಿ ನಮ್ಮನ ಕಾರ್ಲಾ ಬತ್ತಿದ್ದೇರು ನನ್ನ ದುಂಬುಗಾರ ಮುಖ್ಯಮಂತ್ರಿ ಆಪುನಾರ್ಗೆ ಅಂತ ಬಂದು ಕಾಂಗ್ರೆಸ್ದಾಗಲೇ ಪನ್ಪೇರು ಎಂಕ್ಲೆ ಗೊತ್ತು ಬಂದುಲೆ ಆರು ಪಣ್ಯವೇನೆ ನಿಗುಲಿಗೆ ಏನು ಬರೋದಿಲ್ಲ ನಿಗಲು ಪೇಪರ್ ತೂದಿಪ್ಪಾರು ಎಲ್ಲ ಚುನಾವಣೆ ಬರ್ನ ಮುಟ್ಟ ಪರಶುರಾಮ ಥೀ ಪಾರ್ಕಿನ ಅಭಿವೃದ್ಧಿ ಮಲ್ಪರೆ ಪೋಡ್ಚಿ ದಯಪಂಡ BJP ತಗುಲು ಮಲ್ದಿನಿ ಬಂದು ನಿಗುಲು ಪೂರ ಪೋದು ಪಲ್ಲೇನು ಸ್ವಾಮಿ ನಿಗಲ್ಲ ಬಲ್ಲ ನಿಗಲಿಗೆ ಉಲ್ಟ ಪಾಡುವ ನಾಲಿಗೆ ಎಂಕುಲು ಎಂಕ್ಲೆ ರಾಜಕೀಯ ನಿಗಲ ಕಲ್ಪೋಡು ನಿಜ್ಜಿ ಎಂಕುಲು ಬಾರಿ ರಾಜಕೀಯ ಪಕ್ಕೋ ಅಲ್ಲ ಆ ಪರಶುರಾಮ ಥೀಮ್ ಪಾರ್ಕ್ನ 2022 ಚುನಾವಣೆ ಎಂಕುಲು ಪ್ರಚಂಡ ಬಹುಮತೋಡು ಗೆಲ್ಲುವ ಪಡೆದು ಈ ಸಂದರ್ಭ ಪಣದು ದಯದೀದು ನನಾಂಡಲ ರಾಜಕೀಯ ಮಲ್ಪೊಡ್ಚಿ ನನಾಂಡಲ ಚುನಾವಣೆಯ ಸಂದರ್ಭವನ್ನು ಹೊರತುಪಡಿಸಿ ಬೇತ ಸಂದರ್ಭ ನಮ್ಮ ಪೂರ ಒಟ್ಟಾಕ ನಮ್ಮ ಪಕ್ಷಾತೀತವಾದ ಕಾರ್ಕಳ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಲ್ಪುಗ ಪಣದು ಎನ್ನ ರಡ್ಡು ಪಾತ್ರ ಮುಗಿಪ ಜೈ ಹಿಂದ್ ಮಾತಾ ಪ್ರಮುಖರು ವಿಚಾರವನ್ನು ಪಂಡೇರು ನಮಕ್ ಮಾತ್ರೆಗಳ ನೆನಪುಪ್ಪು 2023 ಜನವರಿಡು ಬೈಲೂರ್ದ ನಮ್ಮ ಮಾತೆರ್ಲ ಬಾರಿ ಖುಷಿಟಿತ್ತ ದಾದ ಪಂಡ ಬೈಲೂರು ಒಂಜಿ ಬಾರಿ ಮಲ್ಲ ಟೂರಿಸಂ ಪ್ಲೇಸ್ ಆಪುಂಡು ಪರಶುರಾಮನ ದಾದ ತುಳುನಾಡದ ನಮ್ಮ ಮಾತ ಜನಕುಲು ಪರಶುರಾಮನ ಸೃಷ್ಟಿ ಪನ್ಪನ ಆ ಪರಶುರಾಮನ ಸೃಷ್ಟಿದ ಪರಶುರಾಮನ ಬಾರಿ ಮಲ್ಲ ಪ್ರತಿಮೆ ಬೈಲೂರು ಆಪುಂಡು ಪನ್ಪನ ಖುಷಿಟ ನಮ್ಮ ಮಾತೆರ್ಲ ಇತ್ತ ನಮ್ಮ ಏರ್ ಮಾತೆ ನೀ ಹೋರಾಟೋಡು ಉಲ್ಲನ ನಮಕ್ ಮಾತೆರೆಗಳ ಸಂತಸದ ದಿನ 2023 ಜನವರಿ ಇತ್ತಂಡು ಅಂಡ ಇನಿ ನಮ್ಮ ಇಂಚಿನ ಪರಿಸ್ಥಿತಿಗೆ ಬರ್ಪ ಬಂದು ನಮ್ಮ ಖಂಡಿತವಾದ್ಲು ಏನು ನಮಕ್ ಬಾರಿ ಇನಿತ ಪ್ರತಿಭಟನೆ ಮಲ್ಪನಾಗ ಬಾರಿ ಬೇಜಾರಾಪುಂಡು ದಯಕ ಪಂಡವು ಕಾಂಗ್ರೆಸ್ ದಸರಾ ಇನಿ ನಮ್ಮನ ಶಾಸಕರು ಕಾರ್ಕಳ ತಾಲೂಕು ಅಭಿವೃದ್ಧಿ ಅವಡು ಪ್ರವಾಸೋದ್ಯಮ ಕಾರ್ಲಕ್ಕೆ ಬರೋಡು ಬನ್ನ ಉದ್ದೇಶದಿ ಒಂದು ಖಾಲಿ ಪರಶುರಾಮ ಥೀಮ್ ಪಾರ್ಕ್ ಮಾತ್ರ ಮಲ್ದಿನತ್ತು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕನ್ನು ಮಲ್ದೇರು ಆನಕೆರೆನ ಅಭಿವೃದ್ಧಿ ಮಲ್ದೇರು ಹೆಬ್ರಿಡ್ ಸಾಲು ಮರದ ತಿಮ್ಮಕ್ಕ ಪಾರ್ಕನ್ನು ಮಲ್ದೇರು ಮೀಯರ್ದ ಕಮ್ಮಲನ್ನು ಬಾರಿ ಪೊರ್ಲು ಮಲ್ತೊಂದುಲ್ಲೇರು ಆನಕೆರೆತ ನಿರ್ಮಾಣ ಒಂದುಂಡು ಇಂಚಿನ ಪೂರ ಆಯ್ತ ಒಟ್ಟಿಗೂ ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ಆವಾಡು ಬರ್ನಾಗ ಮಾತ್ರೆಗಳ ಬಿಸ್ನೆಸ್ ಆವಂದಿತ್ತು ಒಂಜಾತ ಡೆವಲಪ್ಮೆಂಟ್ ಆವಂದಿತ್ತು ಪ್ರತಿನಿತ್ಯ ಸುಮಾರು 1,000 ಜನ ಪ್ರತಿನಿತ್ಯ ಬರ್ಪಣ ಜಿತ್ನ ದಿನ ಇತ್ತು ಶನಿವಾರ ಇತ್ತರ 5,000 ಜನ ಪ್ರವಾಸಿಗರು ಬರೋದಿತ್ತಾರೆ ಬಾರಿ ಖುಷಿ ಇತ್ತು ಮಲ್ಪದ ಜವಣರಿಗೆ ಅಂಡ ಇನಿ ಕಾಂಗ್ರೆಸ್ ಸರ್ಕಾರ ಅವೇನು ತೂರ ಒಂದೆ ಕಾರ್ಕಳದ ಅಭಿವೃದ್ಧಿಗೆ ಕಲ್ಲು ಪಾಡೋಡು ಪನ್ನ ಉದ್ದೇಶದಿ ಒಂದು ಆ ಪರಶುರಾಮನ ಅವಸ್ಥೆನ ಮಲ್ತು ಪಾಡ್ದೇರು ಇನಿ ಪರಶುರಾಮನ ಕಾರು ಮಾತ್ರ ಅಲ್ಪ ಉಂಡು ಮಾತೆಲ್ಲ ನಮ್ಮನೊಟ್ಟಿಗೆ ಪಾತ್ರನಗಳು ಪಂಡೇರು ಇನಿ ನಮಕ್ ರಾಜಕೀಯ ಮಲ್ಪುಂಡ ಬೇತೆ ಬೇತೆ ವಿಚಾರ ಮಸ್ತು ಉಂಡು ಪರಶುರಾಮನ ಪತ್ತೊಂದು ರಾಜಕೀಯ ಮಲ್ಪಡು ಬಂದಿಜ್ಜಿ ಕಾರ್ಕಳಡ್ ಮುನಿಯಾಲು ಉದಯ ಕುಮಾರ್ ಶೆಟ್ಟರ್ ಪನ್ಪೇರು ಅಷ್ಟಮಂಗಳ ಪಾಡು ಬಂದು ಅಷ್ಟಮಂಗಳ ಪಾಡ್ರೆ ಅವು ಧಾರ್ಮಿಕ ಕ್ಷೇತ್ರ ಹತ್ತು ಕಾಂಗ್ರೆಸ್ ತಗೊಳ್ಳಿ ಅರ್ಥ ಮಲ್ತು ನೋಡು ಅವು ಪ್ರವಾಸಿ ತಾನೋಡು ಅಷ್ಟಮಂಗಳ ಪಾಡಿನ ಪ್ರಶ್ನೆ ದಾದ ಉಂಡು ವಿಖ್ಯಾತ ಪಾತ್ರನ ಪಂಡೇರು ನಿರ್ದುಂಬವಲು ಕಶ್ಯರ ಅವನಿತ್ತಂಡು ಬ್ಲಾಸ್ಟಿಂಗ್ ಶಾಲೆದ ಕೈತಲ್ಡು ಶಾಲೆ ಇತ್ತು ಮುಲ್ಪದ ಕೆಲವು ಇಲ್ಲ ಬ್ರೇಕ್ ಆತನ ಅದಗೇರ್ಲ ಪಾತ್ರನಗಳು ಇಜ್ಜಿ ಸ್ವಾಮಿ ಇನಿ ಪರಶುರಾಮನ ಥೀಮ್ ಪಾರ್ಕನ್ನು ಮಲ್ಪಲೆ ಪನ್ನಾಗ ಅವಳು ಅಷ್ಟಮಂಗಳ ಪಾಡೋಡು ಪನ್ಪರು ನಿಗುಲು ಅಷ್ಟಮಂಗಳ ಪಾಡಿನ ಎಂಕಲ್ನ ದಾಲ ತೊಂದರೆ ಇಜ್ಜಿ ಆಂಡ ಅವಳು ಪರಶುರಾಮನ ಮೂರ್ತಿ ನಿರ್ಮಾಣ ಆವಡು ಪನ್ನ ಬೇಡಿಕೆ ಎಂಕಲ್ನ ಮಾತೆರ್ನ ಇನಿ ಎಂಕಲ್ನ ಮಾತೆರ್ನ ಆಗ್ರಹ ಉಪ್ಪನೇನ ಪಂಡ ಎಂಚ ಶಾಸಕರು ಸುನೀಲ್ ಕುಮಾರ್ ಬಾರಿ ಪೊರ್ಲುದ ಪರಶುರಾಮನ ಥೀಮ್ ಪಾರ್ಕ್ ಮಲ್ದಾರ ಆ ಥೀಮ್ ಪಾರ್ಕ್ ಕೊಡೋರು ಅವಳು ಆವಾಡು ನಿಗಲ್ನ ಸರ್ಕಾರ ಉಂಡು ನಿಗುಲವೇನು ಪ್ರಯತ್ನ ಮಾತ್ರ ಮಲ್ಪಲೆ ನಿಗಲ್ನೊಟ್ಟು ಎಂಕುಲ್ಲ ಉಲ್ಲ ಬೈಲೂರ್ದ ಅಭಿವೃದ್ಧಿಗೆ ಏಪಲ ನಿಗುಲು ಎಂಕಲಿಗೆ ಸಹಕಾರ ಮಲ್ಪಲೆ ಆ ಪರಶುರಾಮನ ಥೀಮ್ ಪಾರ್ಕ್ದ ಈನ ನಿಗುಲು ಬೇಲೆ ಮಲ್ಪೋರ ಐಕೆ ಎಂಕುಲ್ಲ ನಿಗಲ್ನೊಟ್ಟಿಗೆ ಉಲ್ಲ ಅಂದು ಪನ್ನೊಂದು ಇನಿ ರಾಜಕೀಯನೇ ಮಲ್ತೊಂದು ಐತನೇ ರಾಜಕೀಯ ಮಲ್ತೊಂಡ ಮನ್ಯಣ್ಣೆ ಪಂಡೇರು ಖಂಡಿತವಾದ್ಲ ಬರ್ಪಣ ಚುನಾವಣೆ ಎಂಕುಲು ಅವೇನೇ ರಾಜಕೀಯವಾದಿ ಗೆತ್ತೊಂದು ನಿಗಲಿನ ಸೊಪ್ಪ ಬಂದು ಖಂಡಿತವಾದ್ಲ ಅಂದು ದಾಯಕ ಪಂಡ ನಮಕ್ ರಾಜಕೀಯ ಮಲ್ಪರೆ ಕಾಂಗ್ರೆಸ್ ತಗಡ ಕಲ್ಪೋಡು ಬಂದಿಜ್ಜಿ ನಮ್ಮ ಅಭಿವೃದ್ಧಿದ ವಿಚಾರದ ಈ ಒಂದು ರಾಜಕೀಯ ಮಲ್ಪುನು ಇನಿ ಬೇತೆ ಬೇತೆ ವಿಚಾರವನ್ನು ಪನ್ನೊಂದು ಅಪಪ್ರಚಾರ ಪನ್ನೊಂದು ರಾಜಕೀಯ ಮಲ್ಪನ ಕೆಲಸವನ್ನು BJP ಏಪಲ ಮಲ್ಪುಜಿ ಅವು ಮಲ್ಪುನ ಏಪಲ ಕಾಂಗ್ರೆಸ್ ಮಾತ್ರ ನಮಕ್ ಮಾತ್ರೆಗಳ ಗೊತ್ತುಂಡು ಮರಣಿ DKC ಕಾರ್ಲಕ್ಕೆ ಬರ್ನಾಗ DKC ಬಂಡೇರು ನಮ್ಮರೇನು ಉಪಮುಖ್ಯಮಂತ್ರಿ ಏನಾರು ಮುಖ್ಯಮಂತ್ರಿ ಅವರು ಬಂದು ಪನ್ನೊಂದಿತ್ತೇರು ಮಾತೆರ್ಲ ಆರೊಂಜಿ ಮೂಲ ಅನುದಾನ ಕೊರುವೇರು ಬಂದು ಪಾತ್ರ ಇನ್ನೊಂದಿತ್ತ ಅಂಡ ಆರೇನ ಪಂಡೇರು ಪಂಡ ಫಸ್ಟ್ ಪಾತ್ರನಾಗ ಬಂದ್ಪೇರು ಎಂಕುಲು ಉಡುಪಿ ಬೊಕ್ಕ ಕುಡ್ಲನ್ ಪ್ರವಾಸಿ ತಾಣ ಮಲ್ಪು ಒಂದು ಬಂದು ಸ್ಟೇಟ್ಮೆಂಟ್ ಕೊರ್ಪೇರು ಅವೇ DKC ಬಂದ್ಪೇರು ಪರಶುರಾಮ ಥೀಮ್ ಪಾರ್ಕ್ ನಿಂಕುಲು ಅವಲೇ ಉಂತವ
ಎಲ್ಲ ಎಲೆಕ್ಷನ್ ಮುಟ್ಟಾಮೇಲೆ ಅಂಚನೆ ದೀಪ ಅಂತ ಬಂದ್ಪೇರು ದೊಂದು ನಿಲುವನ್ನು ಡಿ ಕೆ ಶಿ ಕೊರ್ಪೇರು ದಾಯಕ ನಿಗಲ ದೊಂದು ನಿಲುವು ನಿಗಳಿಗೆ ಅಭಿವೃದ್ಧಿ ಮಲ್ಪರ ಇತ್ತಂದ ಫಸ್ಟ್ ಪರಶುರಾಮ ಥೀಮ್ ಪಾರ್ಕ್ ಸರಿ ಮಲ್ಪುಲೆ ಬೊಕ್ಕ ಪ್ರವಾಸಿ ತಾಣ ಮಲ್ತಂದು ಬಲೆ ದಾಯಕ ಪಂಡ ಬೈಲೂರದ ಪರಶುರಾಮ ಥೀಮ್ ಪಾರ್ಕ್ 8 ಜನ ಬರೋನಿತ್ತೇರು ಕಾರ್ಕಳ ತಾಲೂಕು ಬಾರಿ ಮಲ್ಲ ಪ್ರವಾಸಿ ತಾಣ ಆದಿತ್ತು ಮಲ್ಪೆಗೆ ಎಂಚ ಜನಕ್ಕಳು ಬರೋನಿತ್ತಾರೆ ಅಂಚನೆ ಪರಶುರಾಮ ಬೆಟ್ಟಕ್ಕೆ ಬರ್ತದೆ ಅಲ್ಪದ ವಾತಾವರಣ ಸವಿನೋದಿತ್ತಾರೆ ಯಾನು ಡಿ ಕೆ ಶಿಗೆ ಕಾಂಗ್ರೆಸ್ ತಗಲಿ ಮನವಿನ ಮಲ್ಪುವೆ ಮುಲ್ಪಲ ನಮ್ಮನ ಕಾಂಗ್ರೆಸ್ ಮುಖಂಡರು ಒಲ್ಲೇರು ನಿಗುಲಗಳಿಗೆ ಪ್ರಚಾರ ಪಾಡಲಿ ನಿಗಲನ ಊರು ಬೈಲೂರೇ ಒಂದು ಕಾಂಗ್ರೆಸ್ ಬಿಜೆಪಿ ಒಂದು ದಾಲೇಜ್ ನಮಕ್ ಬೈಲೂರ್ದ ಅಭಿವೃದ್ಧಿ ಆವಡು ನಿಗುಲ್ಲ ಬೈಲೂರ್ದಾಗುಲೆ ಬೈಲೂರ್ದಕ್ಕೋಸ್ಕರ ನಿಗುಲ್ಲ ಕಾಂಗ್ರೆಸ್ ತಗಲ್ದ ಆಗ್ರಹನ ಮಲ್ಪುಲೆ ಪರಶುರಾಮ ಥೀಮ್ ಪಾರ್ಕ್ ನಮ್ಮ ಮಾತು ಒಟ್ಟಾದ ಮಲ್ಪುಗ ಬೈಲೂರ್ದ ವೈಭವನ ಕುಡೋರ ಪನ್ನ ಬರ್ಕ ಬೈಲೂರ್ದ ಪುದರ್ನ ಹಾಳು ಮಲ್ಪರ ನಮ್ಮ ಬುಡುಪನ ಬರ್ಚಿ ದಾಯ ಪಂಡ ಪೊಯ್ನೋಲ್ ಪುರ ಎಂಗಲೆ ಕೇನ್ನೋವೆ ನಿಗಳ ಪರಶುರಾಮ ದಾದ ಅಣಂದು ಬೈಲೂರ್ದಾಗ ಲಂಚಿಂಚಿ ಪೋರೇಜ್ ಕೇನ್ನೋವೆ ಬೈಲೂರ್ದ ಪರಶುರಾಮ ದಾದ ಅಣ ಬಂದ ಅವೇನು ಖಂಡಿತವಲ್ಲ ಸರಿ ಮಲ್ಪುಲೆ ಅವೇನು ಸರಿ ಮಲ್ತಿಂದ ನಿಗಲ್ನೊಟ್ಟಿಗೆ ಎಂಕುಲ್ಲ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಉಲ್ಲ ಪಂಪನ ವಿಚಾರ ಪನ್ನೊಂದು ಇನಿ ಅವು ಆಪುಜಿಂದ ಅಂಡ ಒಂದು ಕೆಲಸ ಮಲ್ಪುಲೆ ಅವೇನು ಬೈಲೂರ್ದಾಗಲೇ ಬುಡ್ದು ಕೊಡ್ಲೆ ಇನ್ನೈತ ಮೇಲೆ ಕೇಸ್ ಉಂಡು ಪಕ್ಕದ ಕೇಸನ್ನು ಹೊಯ್ತೊಂದುಲ್ಲ COD ಕೊಡ್ದು ಕೇಸನ್ನು ಗೆಪ್ಪುಲೆ ಆ ಪರಶುರಾಮ ಥೀಮ್ ಪಾರ್ಕನ್ನು ಬೈಲೂರಿಗೆ ಬುಡ್ದು ಕೊಡ್ಲೆ ಬೈಲೂರ್ದಾಗ ಎಂಕಲು ಪ್ರಮುಖರ ಮಾತು ಒಟ್ಟಾದ ಎಂಕಲು ಜವನೇರಪುರ ಒಟ್ಟಾದ ಖಂಡಿತವಾದ್ಲು ಎಂಕಲು ಪರಶುರಾಮನ ಮೂರ್ತಿಯ ನಿರ್ಮಾಣ ಮಲ್ಪೋ ಪನ್ಪನ ಪಾತ್ರ ಪನ್ನೊಂದು ಪರಶುರಾಮನ ದಾದ ಒಂಜಿ ವಿಗ್ರಹ ಉಂಡ ಪ್ರತಿಮೆ ಉಂಡ ಈ ಟೂರಿಸಮ್ದ ಪ್ಲೇಸ್ ಉಂಡ ನೆಟ್ಟು ರಾಜಕೀಯ ಮಲ್ಪಡ್ಚಿ ಬೈಲೂರಿಗೂ ನನಾತ್ ಟೂರಿಸ್ಟ್ ನಂಗಲು ಬರ್ಪನಂಚ ಮಲ್ಪುಲೆ ಬೈಲೂರು ನನಾತ್ ಅಭಿವೃದ್ಧಿ ಆಪಲಕ ನಿಗಲ ಸಹಕಾರ ಕೊರಲೆ ಎಂದು ಕಾಂಗ್ರೆಸ್ ಬಂದುಳ್ಳ ಅಂಕಲು ವಿನಂತಿನ ಮಲ್ತೊಂದುಲ್ಲ ನಮಗೆ ಎಲ್ರಿಗೂ ಗೊತ್ತಿದೆ ಪರಶುರಾಮ ವಿಚಾರದ ಬಗ್ಗೆ ಕಳೆದ 2 ವರ್ಷಗಳಿಂದ ನಿತ್ಯ ನಿರಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳು ಯಾವ ಕಾರಣಕ್ಕೆ ಈ ಥರ ಆಗ್ತಾ ಇದೆ ಏನೇನು ಆಗ್ತಾ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಪರಶುರಾಮ ಮೂರ್ತಿಯನ್ನು ಬೆಂಗಳೂರಿನಿಂದ ಸೀಸ್ ಮಾಡಿ ಕಾರ್ಕಳದ ಪೊಲೀಸ್ ಸ್ಟೇಷನ್ಗೆ ತಂದ ಮೇಲೆ ನಾವು ಮಣಿಪಾಲದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಪ್ರತಿಭಟನೆಯಲ್ಲಿ ನಾವು ಆವತ್ತೇ ಹೇಳಿದ್ವಿ, ಆ ಪ್ರತಿಭಟನೆಯ ಮುಂದೆ ಇಲ್ಲಿಂದ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕಿದ್ರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಸಲ್ಲಿಗೆ ಭೇಟಿಯನ್ನು ಮಾಡಿರ್ತಾರೆ ಪರಶುರಾಮ ಥೀಮ್ ಪಾರ್ಕಿಗೆ. ಆ ಭೇಟಿಯನ್ನು ಮಾಡಿದ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದವರ ಮನವಿಯ ಮೇರೆಗೆ, ಆ ಶಿಲ್ಪಿಯ ಮನವಿಯ ಮೇರೆಗೆ ಅಲ್ಲಿಯ ಉಸ್ತುವಾರಿ ಸಚಿವರೊಂದು ನೋಟ್ ಹಾಕ್ತಾರೆ ಜಿಲ್ಲಾಧಿಕಾರಿಯವರ ಮುಖಾಂತರ, ಈ ಅಲೈನ್ಮೆಂಟನ್ನು ಚೇಂಜ್ ಮಾಡುವಂಥ ಅನಿವಾರ್ಯತೆ ಇದೆ, ಅದಕ್ಕೋಸ್ಕರ ಈ ಮೂರ್ತಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಯಾರು ಹೇಳಿದ್ದು? ಉಸ್ತುವಾರಿ ಸಚಿವರೇ ಹೇಳಿದ್ದು. ಜಿಲ್ಲಾಧಿಕಾರಿಯವರು 2022 ಅಕ್ಟೋಬರ್ 10ನೇ ತಾರೀಕಿಗೆ ನೋಟ್ ಹಾಕ್ತಾರೆ, ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮೋದಿಸಲಾಗಿದೆ ಅಂತ ಹೇಳುವಂಥ ಜಿಲ್ಲಾಧಿಕಾರಿಯವರ ಆದೇಶ ಆಗ್ತದೆ. ಈ ಆದೇಶ ಆದಮೇಲೆ ಶಿಲ್ಪಿ ಮೂರ್ತಿ ತೆಗೆದುಕೊಂಡು ಅಲ್ಲಿ ಹೋಗ್ಲಿಕ್ಕೆ ಬಂದಾಗ ಅವನಿಗೆ ಇಲ್ಲಿ ಒಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂಥ ಪ್ರತಿಭಟನೆಗಳು ಕಾರ್ಕಳದಲ್ಲಿ ನಡೀತಾ ಇರ್ತದೆ. ಆಗ ಅವನು ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ಮಾಡ್ತಾನೆ, ನನಗೆ ಅಲ್ಲಿ ಬೆದರಿಕೆಯ ವಾತಾವರಣ ಇದೆ, ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಅವರು ಜಿಲ್ಲಾಧಿಕಾರಿಯವರಿಗೆ ಮತ್ತೆ ಮಾಡ್ತಾನೆ. ಕಾರ್ಕಳದ ತಹಶೀಲ್ದಾರರು ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆದೇಶವನ್ನು ಮಾಡ್ತಾರೆ, ನೀವು ಆ ಶಿಲ್ಪಿಗೆ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ರಕ್ಷಣೆಯನ್ನು ಕೊಡಬೇಕು, ಅಲ್ಲಿಯ ಮೂರ್ತಿಯನ್ನು ತೆರವು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಆ ಆದೇಶವನ್ನು ಕೂಡ ಮಾಡ್ತಾರೆ. ಆದೇಶ ಮಾಡಿ ಅಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಬರಬೇಕಿದ್ರೆ ಇವರು ಮಣ್ಣು ಹಾಕಿದ್ರು, ಈಗ ಹೇಳಿದ್ರು ಮಣ್ಣು ಹಾಕಿದ್ದು ಅದೇ ಅಭಿವೃದ್ಧಿಯ ವಿಚಾರವಾಗಿ ವಿರುದ್ಧವಾಗಿ ಮಾಡ್ತಾ ಇರುವಂಥ ಕೆಲಸಗಳು ಇವರು ನಿತ್ಯ ನಿರಂತರವಾಗಿ. ಇವತ್ತು ಇಡೀ ಕಾರ್ಕಳದಲ್ಲಿ ಪ್ರಚಾರವನ್ನು ಮಾಡಿದರು, ಇಲ್ಲಿಯ ಮೂರ್ತಿಯನ್ನು ಕದ್ಕೊಂಡು ಹೋಗಿದ್ರು ಅಂತ. ಪೊಲೀಸ್ ಪ್ರೊಟೆಕ್ಷನಲ್ಲಿ ತೆಗೆದುಕೊಂಡ ಮೂರ್ತಿಯನ್ನು ಕದ್ಕೊಂಡು ಹೋಗಿರೋದು ಹೇಗೆ, ಯಾರು ಕದ್ಕೊಂಡು ಹೋಗಿದ್ದು ಹಾಗಿದ್ರೆ? ಇದೆಲ್ಲ ವಿಚಾರ ಕೂಡ ನಾವು ಮಣಿಪಾಲನ ಸಭೆಯಲ್ಲಿ ಮಾತಾಡಿದ್ವಿ. ಮುಂದುವರೆದ ಭಾಗವಾಗಿ ನಮಗೆಲ್ಲರಿಗೂ ಗೊತ್ತಿದೆ, ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು, ಉಳಿದ ಅರ್ಧ ಭಾಗವನ್ನು ಅಲ್ಲೇ ಬಿಟ್ಟಿರುವಂಥದ್ದು. ಆ ಮೂರ್ತಿಯನ್ನು ನೀವು ವಿರೋಧ ಮಾಡಬೇಕಿದ್ರೆ ಆ ಮೂರ್ತಿಯನ್ನು ಯಾವ ಪೀಸು ತೆಗಿಲಿಕ್ಕೆ ನೀವು ಬಿಡಬಾರ್ದಿತ್ತು, ಆವತ್ತೇ ವಿರೋಧ ಮಾಡಬೇಕಿತ್ತು. ಜನ ಆದರೂ ಹೋಗ್ತಾಯಿದ್ರು. ಇವತ್ತು ಆದೇಶ ಮಾಡಿದ್ರಿ ಅಲ್ಲಿ ಮೇಲೆ ಅದು ನಿಷೇಧಿತ ಪ್ರದೇಶ, ಯಾರೂ ಕೂಡ ಅಲ್ಲಿ ಹೋಗಬಾರ್ದು ಅಂತ ಹೇಳುವ ಆದೇಶವನ್ನು ಕೂಡ ಮಾಡಿದ್ದಾರೆ. ಯಾಕಲ್ಲಿ ಮೂರ್ತಿ ಮಾತ್ರ ಇರುವಂಥದ್ದು? ಈಗಾಗಲೇ ಮಾತಾಡ್ತಾ ಹೇಳಿದರು ಸುಮಿತ್ ಶೆಟ್ಟರು, ಒಳ್ಳೆ ಆಡಿಟೋರಿಯಂ ಇದೆ, ಇಡೀ ಕೋಟಿ ಚೆನ್ನಯ್ಯರ ಇತಿಹಾಸವನ್ನು ಹೇಳುವಂಥ ವಿಚಾರಗಳಲ್ಲಿದೆ, ಅದನ್ನಾದರೂ ನೋಡ್ಬೋದಿತ್ತಲ್ಲ. ಪರಶುರಾಮನ ಇತಿಹಾಸವನ್ನು ಹೇಳುವಂಥ ವಿಚಾರಗಳಲ್ಲಿದೆ, ಅದನ್ನಾದರೂ ಅಲ್ಲಿ ನಮಗೆ ನೋಡ್ಲಿಕ್ಕೆ ಬಿಡ್ಬೋದಿತ್ತಲ್ಲ. ಯಾವುದಕ್ಕೂ ಬಿಡದೆ ಅಡ್ಡಕಾಲು ಹಾಕಿರುವಂಥದ್ದು. ಮಾತಾಡ್ತಾ ಹೇಳಿದರು, ಕ್ರಷರ್ ಇತ್ತು, ವರ್ಷಾನುಗಟ್ಟಲೆಯಿಂದ ಕ್ರಷರ್ ನಡೀತಾ ಇತ್ತಲ್ಲಿ. ಕ್ರಷರಿಗೆ ನಾವು ಮೂರ್ತಿಯನ್ನು ಮಾಡಬೇಕು ಅಂತ ಹೇಳುವಾಗ, ಅಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಮಾಡಬೇಕು ಅಂತ ಹೇಳಿದಾಗ ಪರ್ಮಿಷನಿಗೆ ಹೋದಾಗ ಅವ್ರು ಅಬ್ಜೆಕ್ಷನ್ ಹಾಕ್ತಾರೆ, ಅದರ ಮೇಲೆ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಯಾರು ಕ್ರಷರ್ ಮಾಲೀಕರು. ಆಗ ಯಾರೂ ಕೂಡ ಮಾತಾಡೋದಿಲ್ಲ. ಇದೇ ಕಾಂಗ್ರೆಸ್ನವರು ಆ ಕ್ರಷರ್ ಮಾಲೀಕರಿಗೆ ಸಪೋರ್ಟ್ ಮಾಡ್ತಾರೆ, ಕ್ರಷರ್ ಮಾಲೀಕರ ಮುಖಾಂತರ ಮೂರ್ತಿ ಪರಶುರಾಮ ಥೀಮ್ ಪಾರ್ಕ್ ಆಗಬಾರ್ದು ಅಂತೇಳಿ ವಿಚಾರವನ್ನು ಹೇಳ್ತಾರೆ. ಎಲ್ಲವೂ ಕೂಡ ಮುಗಿದ ನಂತರ ಒಂದು ಕ್ರಷರ್ ಮಾಲೀಕರು ಒಂದು ಸೆಟಲ್ಮೆಂಟಿಗೆ ಬಂದು, ಆಯಿತು ನಾವು ಬಿಡ್ತೇವೆ, ಒಳ್ಳೆ ಥೀಮ್ ಪಾರ್ಕ್ ಆದಾಗ ನಾವು ಅದನ್ನು ಬಿಟ್ಟು ಕೊಡ್ತೇವೆ ಅಂತ ವಿಚಾರಕ್ಕೆ ಬಂದಾಗ ಇವಾಗ ಪರಶುರಾಮ ಥೀಮ್ ಪಾರ್ಕ್ ಆಗಿದೆ. ಆ ಪರಶುರಾಮ ಥೀಮ್ ಪಾರ್ಕ್ ಅಡ್ಡಕಲ್ಲು ಹಾಕ್ಲಿಕ್ಕೆ ಕಾಂಗ್ರೆಸ್ನವರು ಬರ್ತಾರೆ. ಹಾಗಾದರೆ ಇವರ ಆದ್ಯತೆಗಳು ಏನು?
ಇವರಿಗೆ ಪರಶುರಾಮ್ ಥೀಮ್ ಪಾರ್ಕ್ ಆಗಬೇಕು ಅಂತ ಹೇಳುವಂಥ ವಿಚಾರವೇ ಇರಲಿಲ್ಲ ಇವರಿಗೆ. ಇವರು ಸುಖ ಸಂಭ್ರಮ ಇದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ಥೀಮ್ ಪಾರ್ಕ್ ಆಗಿ ಅಲ್ಲಿ ಲಕ್ಷಾಂತರ ಜನ, ಇಲ್ಲಿ ಹತ್ತಿರದಲ್ಲಿ ಕಾಲೇಜ್ಗಳಿದೆ, ನಮ್ಮ ಜ್ಞಾನಸುಧ ಕಾಲೇಜ್ ಇದೆ, ಕ್ರಿಯೇಟಿವ್ ಕಾಲೇಜ್ ಇದೆ, ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಪೋಷಕರು ಅಡ್ಮಿಷನ್ಗೆ ಬರ್ತಾರೆ. ಅಡ್ಮಿಷನ್ಗೆ ಬಂದಾಗ ಅಲ್ಲಿ ಭೇಟಿಯನ್ನು ಮಾಡ್ತಾಯಿದ್ರು, ಪ್ರವಾಸೋದ್ಯಮವನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರು. ಬೈಲೂರಿನ ಪರಿಸರದಲ್ಲಿ ಆಟೋದವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ವ್ಯವಹಾರ ಆಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಅಡ್ಡಗಾಲು ಹಾಕಿರುವಂಥ ಕಾಂಗ್ರೆಸ್ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಎಲ್ಲವನ್ನ ಕೂಡ ಹಂತವಾಗಿ ವಿರೋಧವನ್ನು ಮಾಡ್ತಾ ಬಂದಿತ್ತು. ಇಷ್ಟು ಮಾತ್ರ ಅಲ್ಲ, ಮಾತಾಡ್ತಾ ಹೇಳಿದರು ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತೇಳಿ. ನಂಗೆ ನೆನಪಿದೆ, 18-20 ವರ್ಷಗಳ ಹಿಂದೆ ನಾನು ಯುವ ಮೋರ್ಚಾ ಕಾರ್ಯದರ್ಶಿ ಆದಾಗ ಇದೇ ಮಣಿರಾಜ್ ಶೆಟ್ಟಿಯವರು ನನ್ನೊಂದಿನ ಅವರ ಆಫೀಸಿಗೆ ಕರೆದಿದ್ರು. ಅವ್ರು ಹೇಳಿದರು, ನೀನು BJPಯ ಕಾರ್ಯಕರ್ತ, ನಿನ್ನ ಎದುರಿಗೆ ನಿನಗೆ ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ತೊಂದರೆ ಕೊಡಲಿ, ಅವನು ಕಾಂಗ್ರೆಸ್ನ ಕಾರ್ಯಕರ್ತ ಆಗಿರಲಿ ಅಥವಾ ನಿನ್ನ ವಿರೋಧಿ ಆಗಿರಲಿ, ಆದರೆ ಯಾರ ಉದ್ಯಮಕ್ಕೆ ಅಡ್ಡಕಾಲು ಹಾಕುವಂಥ ಕೆಲಸವನ್ನು ಮಾಡಬಾರ್ದು ನೀನು ಅಂತ ಮಂಡ್ಯ ಶೆಟ್ಟಿ ನನಗೆ 18 ವರ್ಷಗಳ ಹಿಂದೆ ಹೇಳಿದರು. ನಮ್ಮ ಕಾರ್ಯಕರ್ತರಿಗೆ ನಮ್ಮ ಹಿರಿಯರು ಬೋಳ ಪ್ರಭಾಕರ್ ಕಾಮತ್ರಾಗಲಿ ಅಥವಾ ಪಕ್ಷದ MK ವಿಜಯಕುಮಾರ್ ಆಗಲಿ, ನಮ್ಮ ಎಲ್ಲ ಹಿರಿಯರು ನಮಗೆ ಹೇಳಿ ಬೋಧನೆ ಮಾಡಿದ್ದನ್ನೇ, ಯಾರಿಗೂ ಕೂಡ ತೊಂದರೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಮಾಡಬೇಡಿ, ಯಾರ ಉದ್ಯಮಕ್ಕೆ ಅಡ್ಡಕಾಲು ಹಾಕ್ಲಿಕ್ಕೆ ಹೋಗಬೇಡಿ ಅಂತೇಳೋ ಬೋಧನೆಯನ್ನು ನಮಗೆ ಮಾಡಿದರು BJP ಕಾರ್ಯಕರ್ತರಿಗೆ. ಆದರೆ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದೇನು, ಕಾಂಗ್ರೆಸ್ನ ನಾಯಕರು ಕಳೆದ 2 ವರ್ಷದ ನಂತರ ಮಾಡ್ತಾ ಇರುವಂಥ ವಿಚಾರಗಳೇನು, ನಮ್ಮೆಲ್ಲ ಕಾರ್ಯಕರ್ತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನಮ್ಮೆಲ್ಲ ಕಾರ್ಯಕರ್ತಗಳ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹಾಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡಲಿಕ್ಕೆ BJP ಕಾರ್ಯಕರ್ತರು ತಯಾರಾಗಿದ್ದೇವೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ತುಂಬ ಹೇಳಿದರು. ನಮಗೆ ರೇಷನ್ ಕಾರ್ಡ್ಗಳ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಯಾರಿಗೂ ಕೂಡ ರೇಷನ್ ಕಾರ್ಡ್ ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು ಹೊಸ ರೇಷನ್ ಕಾರ್ಡ್ ಆಗ್ತಾ ಇಲ್ಲ, ಒಂದೇ ಒಂದು ಹೊಸ ರೇಷನ್ ಕಾರ್ಡ್ಗೆ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಅನಧಿಕೃತ ಕಾರ್ಡ್ಗಳು ಅಂಥೇಳಿ ಸಾವಿರಾರು ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ, ಲಕ್ಷಾಂತರ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಇವತ್ತು ಹೊಸ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಬೇಕಿದ್ರೆ ಅವರು 6ರಿಂದ 8 ತಿಂಗಳು ತಾಲೂಕು ಆಫೀಸಿಗೆ ಅಲಿಯುವಂಥ ಪರಿಸ್ಥಿತಿ ಇದೆ. ಯಾರಿಗೂ ಕೂಡ ಹೊಸ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಕೂಡ ಅಭಿವೃದ್ಧಿ ಚಟುವಟಿಕೆ ಇಲ್ಲ. ಇವತ್ತು ಹೊಯ್ಗೆ ಸಿಗ್ತಾ ಇಲ್ಲ, ಜಲ್ಲಿ ಸಿಗ್ತಾ ಇಲ್ಲ, ಮೊರಕಲ್ ಸಿಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಿಗೆ ಇವತ್ತು ಕೆಲಸ ಇಲ್ಲದಂತಾಗಿದೆ. ನಮ್ಮ BJP ಸರ್ಕಾರ ಇದ್ದಾಗ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಆಶ್ರಯವಾಗಿತ್ತು ಕಟ್ಟಡ ಕಾರ್ಮಿಕರ ಕಾರ್ಡ್. ಇವತ್ತು ಅದನ್ನು ಕೂಡ ತೆಗೆದುಹಾಕಿ ಅವರಿಗೆ ಅವರ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಇವತ್ತು ನಿರಂತರವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಎಲ್ಲ ವಿಚಾರಗಳು ಬಂದಾಗ ಈ ರಸ್ತೆಯಲ್ಲಿ ವೆಹಿಕಲ್ ನಮ್ಗೆ ಗೊತ್ತಿದೆ, ಪರಶುರಾಮ ಬೈಲೂರಿನವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಪರಶುರಾಮ ಥೀಮ್ ಪಾರ್ಕ್ ಆದ ನಂತರ ಇಲ್ಲಿ ರಸ್ತೆಗಳು ಹೇಗಾಗಿದೆ ಅಂತ ಹೇಳುವಂಥದ್ದು, ಎಷ್ಟು ಅಗಲಾಗಿದೆ, ವೈಡ್ನಿಂಗ್ ಆಗಿದೆ ಅಂತ ಹೇಳುವಂಥದ್ದು. ಸ್ವಲ್ಪ ಓವರ್ ಸ್ಪೀಡ್ ಹೋಗ್ತಾರೆ, ಓವರ್ ಸ್ಪೀಡ್ ಹೋದರೆ ಆಕ್ಸಿಡೆಂಟ್ಗಳಾಗ್ತದೆ. ಇವತ್ತು ಎಲ್ಲ ನಾನು ಮಾಧ್ಯಮದಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ, ನೀವು ಎಲ್ಲದಕ್ಕೂ ಕೂಡ ಪರಶುರಾಮ ಅಂತ ಹೇಳುವಂಥ ಹೆಸರನ್ನು ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೊನ್ನೆ ಬೆಂಕಿ ಬಿದ್ದಿದೆ, ಎಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಪರಶುರಾಮ್ನ ಥೀಮ್ ಪಾರ್ಕ್ ಬಳಿ ಬೆಂಕಿ ಬಿದ್ದಿದೆ ಅಂತ ಹೇಳಿ ವಿಚಾರಗಳು ಬಂತು. ಅದು ಪರಶುರಾಮ್ ಥೀಮ್ ಪಾರ್ಕ್ನ ಬಳಿ ಬೆಂಕಿ ಬಿದ್ದದಲ್ಲ, ಕಾಂಗ್ರೆಸ್ನ ಕಚೇರಿಯ ಮುಂಭಾಗ ಬೆಂಕಿ ಬಿದ್ದಂತ ನೀವು ಬರೀಬೇಕು. ಅದನ್ನು ಯಾಕೆ ನೀವು ಪರಶುರಾಮ ಹೆಸರನ್ನು ಹೇಳ್ತೀರಿ? ಕಾಂಗ್ರೆಸ್ನ ಕಚೇರಿ ಉದ್ಘಾಟನೆ ಆದ 2 ದಿವಸ ಬಿಟ್ಟು ಅಲ್ಲಿ ಬೆಂಕಿ ಬಿದ್ದಿದೆ. ಇದು ಹಾಕಿದ್ದು ಪರಶುರಾಮನ ಬೆಂಕಿ ಹಾಕಿದ್ದು ಕಾಂಗ್ರೆಸ್ನ ಕಚೇರಿ ಮುಂಭಾಗ ಬೆಂಕಿ ಬಿದ್ದಿದ್ದು, ಅದನ್ನು ನೀವು ಉಲ್ಲೇಖ ಮಾಡಬೇಕು. ನೀವು ಸುಖ ಸುಮ್ಮನೆ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಪರಶುರಾಮ, ಬೆಂಕಿ ಬಿದ್ದರೂ ಕೂಡ ಪರಶುರಾಮ ಅಂತ ಹೇಳ್ತಿರಲ್ಲ. ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ಉಭಯ ಜಿಲ್ಲೆಗಳಲ್ಲಿ ದಿನ ಬೆಳಗ್ಗಿದ್ರೆ ಪೇಪರ್ ನೋಡಿದರೆ 25 ಕಡೆ ಬೆಂಕಿ ಬೀಳ್ತದೆ. ಅದಕ್ಕೆ ಯಾರು ಕಾರಣ ಹಾಕಿದರೆ? ಎಲ್ಲವನ್ನ ಕೂಡ ಎತ್ತಿ ಕಟ್ಟುವಂಥ ಕೆಲಸ ಇವತ್ತು ನಿರಂತರವಾಗಿ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನನ್ನ ವಿನಂತಿ ಇರುವಂಥದ್ದು, ಆಗ್ರಹ ಇರುವಂಥದ್ದು, ಮೊನ್ನೆ DKಶಿ ಅವರು ಬಂದ ಮೇಲೆ ಅವರು ಮಾತಾಡ್ತಾ ಹೇಳಿದರು, ನಾನು ಹೇಳಿದೆ ಉದಯ್ ಕುಮಾರ್ ಶೆಟ್ಟರಿಗೆ ನೀವು ಮುಂದೆ ಹೋಗಿ ಅಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಿ ಅಂತ ಹೇಳಿದರು ಅಂತ ಹೇಳಿದೆ. ಅದು ಇಲ್ಲ ಸರ್, ನಾನು ನಿಮಗೇನೋ ತೋರಿಸಬೇಕು, ನಾನು ನಿಮ್ಮ ಜೊತೆನೇ ಬರ್ತೇನೆ ಅಂತ ಹೇಳಿದರು. ನನಗೆ ಬಂದರು, ಪರಶುರಾಮದ ಪಕ್ಕ ಬಂದಾಗ ಒಂದು 10 ನಿಮಿಷ ಕಾರ್ ನಿಲ್ಲಿಸಿ ತೋರಿಸಿದರು. ಇದು ಈ ಥರ ಆಗಿದೆ ಅಂತ ಹೇಳೋ ಒಂದು ವಿಚಾರವನ್ನು ಹೇಳಿದರು. ನಂತರ ಹೇಳಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಪ್ರತಿಭಟನೆಯ ಉದ್ದೇಶ ಕೂಡ ಅದೇ, ಇವತ್ತು ಈ ಜನಜಾಗೃತಿ ಸಭೆಯ ಉದ್ದೇಶ ಕೂಡ ಅದೇ. ಮುಂದಿನ ಚುನಾವಣೆವರೆಗೆ ಅದನ್ನು ಮುಗಿಸಬಾರ್ದು, ಮುಕ್ತಾಯ ಮಾಡಬಾರ್ದು, ಹಾಗೆ ಇಡಬೇಕು ಅಂತೇಳಿ ವಿಚಾರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದರು. ಇದು ಯಾಕೆ ಹೇಳಿದರು ಅಂತ ಹೇಳಿದರೆ, ಆ ಕಾರಲ್ಲಿ ಕೂತ್ಕೊಂಡು ಉದಯ್ ಕುಮಾರ್ ಶೆಟ್ಟಿಯವರು ಇದನ್ನೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮುಂದಿನ ಚುನಾವಣೆವರೆಗೆ ಸರ್ ಕಾರ್ಕಳದಲ್ಲಿ ನಮಗೆ ಚುನಾವಣೆಯ ಮೂಲ ಅಸ್ತ್ರ, ಆದ್ದರಿಂದ ನೀವು ಇದನ್ನು ಮಾಡಬಾರ್ದು, ನಾವು ಇದನ್ನು ವಿರೋಧ ಮಾಡ್ತಾನೇ ಬರಬೇಕು, ಯಾವುದೇ ಕಾರಣಕ್ಕೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಇದನ್ನು ಮಾಡಬಾರ್ದು ಅಂತೇಳಿ ಕಾರಲ್ಲಿ ಏನು ಹೇಳಿದ್ರ, ಅವರು ಸೂಕ್ಷ್ಮತೆ ಅರಿವಾಗದೆ ಉಪಮುಖ್ಯಮಂತ್ರಿಗಳು ಅದನ್ನೇ ಅಲ್ಲಿ ರಿಪೀಟ್ ಮಾಡಿದರು. ಇದು ಈಗ ಕಾರ್ಕಳದವರಿಗೆ, ಕಾರ್ಕಳದ ಬೈಲೂರಿನವರಿಗೆ, ಇಡೀ ಸಮಗ್ರ ಅಭಿವೃದ್ಧಿಗೆ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇರುವಂತಹ ದ್ರೋಹ ಇದು. ನಾವು ಆಗ್ರಹವನ್ನು ಮಾಡ್ತೇವೆ. ಇದೆಲ್ಲ ನಮ್ಮ ಪ್ರಮುಖರು ಹೇಳಿದರು, ಬೈಲೂರಿನವರು ಹೇಳಿದರು ಬಿಟ್ಕೊಳ್ಳಿ ನಾವು ಮಾಡ್ತೇವೆ ಅಂತ. ಯುವ ಮೋರ್ಚಾ ಕಾರ್ಯಕರ್ತರು ಹೇಳಿದರು, ನಾವೆಲ್ಲರೂ ಕೂಡ ಸೇರಿ ಅದನ್ನು ಮುಗಿಸಲಿಕ್ಕೆ, ಪೂರ್ಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. ನೀವು ಖಂಡಿತವಾಗಿ ಅದನ್ನು ನಿಮ್ಮಿಂದ ಆಗದೇ ಇದ್ದರೆ ಏನು ಅದಕ್ಕೆ ಅಡ್ಡ ಇದೆಯಾ, ಸರ್ಕಾರ ಹಂತದಲ್ಲಿ ಅದಕ್ಕೆ ಏನು ತೊಂದರೆ ಇದೆಯಾ ಅದೆಲ್ಲವನ್ನು ಕ್ಲಿಯರ್ ಮಾಡಿಸಿಕೊಡಿ. ಅದನ್ನು ಮುಂದಿನ 3 ರಿಂದ 6 ತಿಂಗಳೊಳಗೆ ಮುಗಿಸಿ ಮತ್ತೆ ಅದನ್ನು
ವಿಜೃಂಭಣೆಯಿಂದ ಕಾರ್ಕಳದ ಯಾವ ರೀತಿಯಲ್ಲಿ ಬೈಲೂರಲ್ಲಿ ಪರಶುರಾಮ ಥೀಮ್ ಪಾರ್ಕ್ನ ಉದ್ಘಾಟನೆ ಆಗಿದೆಯಾ, ಆ ವೈಭವ ಆಗಿದೆಯಾ, ಅಂಥ ವೈಭವವನ್ನು ಈ ಹಿಂದೆ ಯಾವತ್ತೂ ಕೂಡ ಬೈಲೂರಿನ ಜನ ನೋಡಿಲ್ಲ. ಅದನ್ನು ಮತ್ತೆ ಮಾಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತೇಳಿ ವಿನಂತಿಯನ್ನು ಮಾಡಿ ಇವತ್ತು ಕೊನೆಗೊಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಕಾರ್ಕಳದ ಜನ ಅರ್ಥ ಮಾಡ್ಕೊಳ್ಬೇಕು. ಮಂಡರಾಜ್ ಶೆಟ್ಟರು ಹೇಳಿದರು, ನೀವು ಹಾಕಿದಂಥ ಹೂಳನ್ನು ನಮಗೆ ತಿರುಗಿಸಿ ನಿಮ್ಗೆ ಹೇಗೆ ಹಾಕಬೇಕು ಅಂತ ಗೊತ್ತಿದೆ ಅಂತೇಳಿ. ರಾಜಕಾರಣವನ್ನು ನಿಮ್ಮಿಂದ ನಾವು ಕಲಿಬೇಕು ಅಂತಿಲ್ಲ. ನಮಗೆಲ್ಲರಿಗೂ ಕಾರ್ಕಳದಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ಅಂತ ಗೊತ್ತಿದೆ. ಆದರೆ ಯಾವತ್ತೂ ದ್ವೇಷ ರಾಜಕಾರಣವನ್ನು ನಾವು ಮಾಡಿಲ್ಲ. ನೀವು ದ್ವೇಷ ರಾಜಕಾರಣವನ್ನು ಬಿಡಿ, ಸೌಹಾರ್ದ ರಾಜಕಾರಣವನ್ನು ಮಾಡಿ. ಸಾಧ್ಯ ಆಗಿದ್ದರೆ ಮೊನ್ನೆ DCM ಬರಬೇಕಿದ್ರೆ ನಿಮಗೆ ತಾಕತ್ತಿರ್ತಿದ್ರೆ ಒಂದೆರಡು ವರ್ಕ್ಗಳನ್ನು ಅಥವಾ ಯಾವುದಾದ್ರು ಅನುದಾನವನ್ನು ಘೋಷಣೆ ಮಾಡಿಸಬೇಕಿತ್ತು ಅವರ ಬಾಯಲ್ಲಿ. ನಾನಿವತ್ತು ಬಹಿರಂಗವಾಗಿ ಹೇಳ್ತೇನೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಯಾವುದೇ ಕ್ಷೇತ್ರಕ್ಕೆ ಬರಬೇಕಿದ್ರೆ ಅವರು ಹೋಗುವಂಥ ದಾರಿಯಲ್ಲಿ ಗುಂಡಿ ಮುಚ್ತಾರೆ. ಇವತ್ತು ಎಷ್ಟು ಈ ರಾಜ್ಯ ಸರ್ಕಾರದ ವೈಫಲ್ಯ ಇದೆ, ಎಷ್ಟು ರಾಜ್ಯ ಸರ್ಕಾರ ಬಿಕಾರಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಡಾಮರ್ ಹಾಕುವಂಥ ಯೋಗ್ಯತೆ ಕೂಡ ಇಲ್ಲ. ಡಸ್ಟ್ ಹುಡಿ ಹಾಕೊಂಡು ಕ್ರಷರ್ನವರಿಗೆ ಹೇಳಿ ಡಸ್ಟ್ ಹುಡಿ ಹಾಕ್ತಾರೆ. ಅಂತಹ ಯೋಗ್ಯತೆ ಇಲ್ಲದ ಸರ್ಕಾರ ಇದು. ಮತ್ತೆ ನಾವು ರಸ್ತೆಗೆ ಅನುದಾನವನ್ನು ಎಲ್ಲಿ ಕೊಡ್ತಾರೆ ಅವರು? ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಗೆ ಗುಂಡಿ ಮುಚ್ಚುವಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲದ ಇರುವಂಥ ಸರ್ಕಾರ ಇದು. ಆದ್ದರಿಂದ ನಾವೇನು ಹೆಚ್ಚಿಗೆ ನಿರೀಕ್ಷೆಯನ್ನು ಈ ಸರ್ಕಾರದ ಮೇಲೆ ಇಟ್ಕೊಳ್ಳೋದಿಲ್ಲ. ಆದರೆ ನಮ್ಮ ವಿನಂತಿ ಇರುವಂಥದ್ದು, ಯಾವ BJP ಸರ್ಕಾರದಲ್ಲಿ ಬಿಡುಗಡೆಯಾಗಿರುವಂಥ ಅನುದಾನ ಇರ್ಬೋದು, ಇಂತಹ ಯೋಜನೆಗಳಿರ್ಬೋದು, ಅದನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ಶೀಘ್ರವಾಗಿ ಬಿಡುಗಡೆಗೊಳಿಸಿ ಅಂತೇಳಿ ವಿನಂತಿ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ.